ಲೇ ಮಂಜ 15 ಕೆಜಿ ಸಾಕೇನೋ ಮಟನ್ ಇವತ್ತು 15 ಕೆಜಿ ಮಟನ್ ಹಾಕಿದ್ರೆ ಒಂದು 45 ಕೆಜಿ ಚಿಕನ್ ಹಾಕ್ಲೇಬೇಕು ಇವತ್ತಾಗಿಲ್ಲ ಅಂದರೆ ಬಿಸ್ನೆಸ್ ಇನ್ಯಾವತ್ತಾಗುತ್ತೆ ಮಾಡೋದೇನೇನೆ ಟೈಮ್ ಬೇರೆ ಆಗೋಯ್ತು ಜನಗಳು ಬರೋಕ್ಕೆ ಶುರು ಆಗ್ಬಿಡ್ತಾರೆ ಓಹೋ ಹೋ ನಮಸ್ಕಾರ ಎಲ್ರಿಗೂ ಸಹ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ರಿ ಮುರಳಿ, ಏನು ಸ್ಪೆಷಲು? ಯಾರನ್ನು ಕರೆಸ್ತಾ ಇದ್ದೀರಾ? ಕರ್ಸಕ್ಕೇನು ಸರ್, ಕಳೆದ 6 ವಾರಗಳಿಂದ ಸಿಕ್ಕಾಪಟ್ಟೆ ಅದ್ಭುತವಾಗಿರುವಂಥ ಅಡುಗೆಗಳನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಅತ್ಯಂತ ಜನಪ್ರಿಯವಾದಂಥ ಮಾಂಸಾಹಾರಿ ಹೋಟೆಲ್ಗಳಲ್ಲಿ ಒಂದಾದಂಥ ಪ್ರಶಾಂತ್ ಹೋಟೆಲ್ ಸಿಕ್ಕಾಪಟ್ಟೆ ಕಡೆ ಇದೆ. ಬೆಂಗಳೂರಿನಲ್ಲಿ ಜಯನಗರದಲ್ಲಿದೆ, NR ಕಾಲೋನಿಲಿದೆ, ಗಾಂಧಿ ನಗರದಲ್ಲಿದೆ, ಬಸವೇಶ್ವರ ನಗರದಲ್ಲಿದೆ. ಈ ಎಲ್ಲ ಕಡೆ ಹೋಟೆಲ್ಗಳನ್ನ ಮಾಡ್ಕೊಂಡಿದ್ದಾರೆ ಪ್ರಶಾಂತ್ ಹೋಟ್ಲ್ ಅಂತ. ಆ ಪ್ರಶಾಂತ್ ಹೋಟ್ಲವರು ಸಿಕ್ಕಾಪಟ್ಟೆ ಅಡುಗೆಗಳನ್ನ ತೋರಿಸ್ಕೊಟ್ಟಿದ್ದಾರೆ. ಕಳೆದ ಸಾಕಷ್ಟು ದಿನಗಳಿಂದ ಬಿರಿಯಾನಿ ತೋರಿಸ್ಕೊಟ್ಟಿದ್ದಾರೆ, ಮಟನ್ ಚಾಪ್ ತೋರಿಸ್ಕೊಟ್ಟಿದ್ದಾರೆ, ನಾಟಿ ಕೋಳಿ ಕುರ್ಮಾ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ಕಡೆ ದಿನ 6ನೇ ದಿನ ಅದ್ಭುತವಾಗಿರುವಂಥ ಅಡುಗೆ ತೋರಿಸ್ಕೊಡ್ತೀವಿ ಮುರಳಿಯವರೇ. ಕರ್ಸಿ ನಮ್ಮ ಟೇಸ್ಟ್ನ ಒಂದ್ಸರಿ ನೋಡಿ ಅಂತ ಇದ್ದಾರೆ. ಓಕೆ, ಶುರು ಮಾಡೋಣ. ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಅದ್ಭುತವಾಗಿರುವಂಥ ಅಡುಗೆಗಳನ್ನ ತೋರಿಸ್ತಾ ಇದೀವಿ. ಕರ್ನಾಟಕದ ಮೂಲೆಗಳಿರ್ತಕ್ಕಂಥ ಎಲ್ಲ ಮಿಲಿಟರಿ ಹೋಟೆಲ್ನ ಮಾಂಸಾಹಾರಿ ಸ್ಪೆಷಲಿಸ್ಟ್ಗಳನ್ನ ಕರೆಸಿ ವೈವಿಧ್ಯಮಯ ಅಡುಗೆಗಳನ್ನ ಮಾಡಿಸುವಂಥ ಏಕೈಕ ಕಾರ್ಯಕ್ರಮ ಶನಿವಾರ ಭಾನುವಾರ ಮಧ್ಯಾಹ್ನ 1ರಿಂದ 2 ಗಂಟೆವರೆಗೂ ಇರುತ್ತೆ. ಪ್ರಶಾಂತ್ ಹೋಟೆಲ್ ಅಂತ ಶುರು ಮಾಡಿದ್ರು, ಸಿಕ್ಕಾಪಟ್ಟೆ ಜನ ಎಲ್ಲ ಕಡೆನೂ ಅವ್ರವ್ರದೇ ಪ್ರಶಾಂತ್ ಹೋಟೆಲ್ ಅಂತ ಶುರು ಮಾಡ್ಕೊಂಡ್ಬಿಟ್ರು. ಈ ಒರಿಜಿನಲ್ ಯಾರು ಡೂಪ್ಲಿಕೇಟ್ ಯಾರು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಯಾವುದೋ ಒಂದು ಪ್ರಶಾಂತ್ ಹೋಟ್ಲಿಗೆ ಹೋದೆ ಒಂದ್ಸರಿ ನಾನು ಮಲ್ಲೇಶ್ವರಂನಲ್ಲಿ. ನಮ್ಮ ಬ್ರಾಂಚು ಎಲ್ಲೂ ಇರುವುದಿಲ್ಲ. ಅಯ್ಯೋ, ಪ್ರಶಾಂತ್ ಹೋಟ್ಲೆಲ್ಲೋ ಗಾಂಧಿ ಬಜಾರ್ ನೋಡಿದ್ವಲ್ಲ, ಅಲ್ಲೆಲ್ಲೋ ನೋಡಿದ್ವಲ್ಲ, ಇಲ್ಲೇ ನೋಡಿದ್ವಲ್ಲ, ಇದ್ಯಾರು ಬ್ರಾಂಚು? ಇದು ಬೇರೆ ಸರ್ ಪ್ರಶಾಂತು, ಅದು ಬೇರೆ ಪ್ರಶಾಂತು ಅಂತ ಕನ್ಫ್ಯೂಷನ್ ಇತ್ತು. ಈ ಪ್ರಶಾಂತ್ ಹೋಟ್ಲು ಕನ್ಫ್ಯೂಷನ್ಗೆ ಒಂದು ತೆರೆ ಎಳೆದಿದ್ದಾರೆ. ಈ ಪ್ರಶಾಂತ್ ಹೋಟ್ಲು ಇವಾಗ ಪ್ರಶಾಂತ್ ಹೋಟ್ಲಾಗಿಲ್ಲ, ನ್ಯೂ ಪ್ರಶಾಂತ್ ಹೋಟ್ಲಾಗಿದೆ. ಬಾಳೆ ಎಲೆಯ ಸಿಂಬಲ್ ಇದೆ, ಅದು ನೋಡಿದ್ರೆ ಗೊತ್ತಾಗುತ್ತೆ ಇವ್ರದೇ ಬ್ರಾಂಚು ಅಂತೇಳಿ. ಬಸವೇಶ್ವರ ನಗರ, ಗಾಂಧಿನಗರ, NR ಕಾಲೋನಿ ಈ ಎಲ್ಲ ಕಡೆನೂ ಕೂಡ ಇವರ ಬ್ರಾಂಚಸ್ಗಳು ಓಪನ್ ಆಗಿದೆ. ಅದು ನ್ಯೂ ಪ್ರಶಾಂತ್ ಹೋಟೆಲ್. ನ್ಯೂ ಪ್ರಶಾಂತ್ ಹೋಟ್ಲ್ ಅವರು ಇವತ್ತು 6ನೇ ದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಅಡುಗೆನ ಮಾಡೋಕ್ಕೋಸ್ಕರ ನಮ್ಮ ಪ್ರೀತಿಯ ಚೆಫ್ ರೆಡಿಯಾಗಿ ಟೆನ್ಷನಲ್ಲಿ ನಿಂತ್ಬಿಟ್ಟಿದ್ದಾರೆ. ಅವ್ರನ್ನ ಕರ್ಕೊಂಡ್ಬರ್ತಾ ಇದ್ದೀವಿ. ಸರ್, ಏನು ಮಾಡ್ತಾ ಇದ್ದೀರಾ? ಬನ್ನಿ, ನಗರಿ ಸ್ವಲ್ಪ ನಗರಿ ಸ್ವಲ್ಪ ನಗರಿ ಬನ್ರಿ. ಎಲ್ಲಿರ್ತೀರಾ ಕುಮಾರ್ ನೀವು? ನ್ಯೂ ಪ್ರಶಾಂತ್ ಹೋಟ್ಲಲ್ಲಿ ಗಾಂಧಿ ಬಜಾರ್, ಗಾಂಧಿ ನಗರದಲ್ಲಿ ಇರ್ತೀರಾ? ಏನಲ್ಲೇ ಎಲ್ಲ ಫಿಲ್ಮ್ ಆರ್ಟಿಸ್ಟ್ಗಳನ್ನ ನೋಡ್ಕೊಂಡು ಜಾಲಿಯಾಗಿ ಅಲ್ಲೇ ಇರ್ತೀರೇನೋ? ಎಲ್ಲ ಬರ್ತಾ ಇರ್ತಾರೆ ಸರ್. ಎಲ್ಲ ಬರ್ತಾ ಇರ್ತಾರೆ. ಹೇಗಿದೆ ಬಿಸ್ನೆಸ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಬಿಸ್ನೆಸ್. ಇವತ್ತೇನು ಮಾಡ್ತಾ ಇದ್ದೀರಾ? ಕಡೆ ದಿನ ಇವತ್ತು ನಾಟಿ ಫ್ರೈ ಮಾಡ್ತಾ ಇದ್ದೀವಿ ಸರ್. ನಾಟಿ ಚಿಕನ್ ಫ್ರೈಯಾ? ನಾಟಿ ಫ್ರೈಯಾ ನಾಟಿ ಚಿಕನ್ ಫ್ರೈಯಾ? ನಾಟಿ ಚಿಕನ್ ಫ್ರೈ ಸರ್. ನಾಟಿ ಚಿಕನ್ ಫ್ರೈ ಮಾಡೋಕ್ಕೋಸ್ಕರ ಬಂದಿದ್ದೀರಾ? ಹೌದು. ಸ್ವಲ್ಪ ನಾನ್ ವೆಜ್ ಹೋಟ್ಲುಗಳು ನಮ್ಮ ಮೆಜೆಸ್ಟಿಕಲ್ಲಿ ಫೇಮಸ್ ಆಗಿರುವಂಥದ್ದು. ಎಲ್ಲ ಫೇಮಸ್ ಆಗಿದ್ದು ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಇವಾಗ ನ್ಯೂ ಪ್ರಶಾಂತ್ ಹೋಟ್ಲು ಅಲ್ಲಿ ಕಾಲಿಟ್ಟ ಮೇಲೆ ಮೇನು ಗಾಂಧಿನಗರದಲ್ಲಿ ಒಂದೇ ಮೇನ್ ರೋಡ್ ಇರೋದು. ಎಲ್ಲರೂ ಅವರೇ ಗೊತ್ತಾಗುತ್ತೆ. ಎಲ್ಲ ನಮ್ಮ ರಾಜ್ಕುಮಾರ್ ಅವ್ರ ಆಫೀಸಿಂದ ಹಿಡಿದು ಹಳೆ ರವಿಚಂದ್ರ ಅವ್ರ ಆಫೀಸಿಂದ ಹಿಡಿದು ಎಲ್ಲನೂ ಒಂದೇ ರೋಡ್ನಲ್ಲೇ ಇರೋದು. ಎಲ್ಲ ಬೇರೆ ಬೇರೆ ಥರ ಊಟ ತಿಂದು ಬೇಜಾರಾಗ್ಬಿಟ್ಟಿದ್ರು. ಇದೇನಿದು ಅದೇ ಥರನೇ ತಿಂತಾ ಇದೀವಲ್ಲ ಅಂತ ಒಳ್ಳೆ ಯೋಚನೆ ಮಾಡಿ ಇವ್ರ ಯಜಮಾನರು ಹಾಕಿದ್ರು ಹೋಟ್ಲು ಅಲ್ಲಿ. ಕಿತ್ಕೊಂಡು ಜನ ರಶಲ್ಲಿ ನೀವು ಹೋಗಿ ಒಂದ್ಸರಿ ಮಧ್ಯದ ಹೊತ್ತು ಊಟ ಮಾಡ್ಕೊಂಡು ಬಂದರೆ ಅದ್ರ ಮಜಾ ಗೊತ್ತಾಗುತ್ತೆ. ಅಲ್ಲೇ ಇರ್ತಾರೆ ಈ ಯಜಮಾನರು ಕೂಡ, ನಮ್ಮ ಕುಮಾರ್ ಅವರು. ಓಕೆ ಕುಮಾರ್, ನಾವೇನಾರ ಬಂದು ಸ್ವಲ್ಪ ಜ್ಞಾಪಿಸ್ಕೊಳ್ಳಿ ಸ್ವಾಮಿ ನಮ್ಮನ್ನ. ಬನ್ನಿ ಸರ್, ಒಳಗೆ ಬಂದ್ಬಿಡ್ತೀನಿ ಕಿಚನ್ಗೆ ನಾನು. ಬನ್ನಿ ಸರ್, ನೀವು ಬರೋದ್ರಿಂದ ಕಾಯ್ತಾ ಇದ್ದೀವಿ ನಾವು. ಖಂಡಿತ ಒಂದಿನ ಬಂದೇ ಬರ್ತೀನಿ. ನಾಟಿ ಕೋಳಿ ಫ್ರೈ ಮಾಡಕ್ಕೆ ಏನೇನು ತಂದಿದ್ದೀರಾ ಕುಮಾರ್? ನಾಟಿ ಫ್ರೈ ಬೇಕಾಗುವ ಸಾಮಗ್ರಿಗಳು: ನಾಟಿ ಕೋಳಿ, ಮೊಸರು, ವಿನಿಗರ್, ಸೋಯಾ ಸಾಸ್, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಹಸಿ ಮೆಣಸಿನಕಾಯಿ ಪೇಸ್ಟ್, ಅರಿಶಿನ, ಕಾಳು ಮೆಣಸಿನ ಪುಡಿ, ಹಚ್ಚ ಖಾರದ ಪುಡಿ, ಗರಂ ಮಸಾಲ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಸಾಕು ಸಾಕಾ? ಸಾಕು. ಯಾವ ಊರು ಕುಮಾರ್ ನಿಮ್ಮದು? ಮೈಸೂರು. ಓಕೆ, ರೆಡಿ ಆಗ್ತಾ ಇದೆ. ಓಕೆ, ಮತ್ತೆ ಇನ್ನೇನು ಸಮಾಚಾರ? ಇನ್ನೇನು ಸ್ಪೆಷಲ್ ಮಾಡ್ತೀರಾ ಗಾಂಧಿನಗರದಲ್ಲಿ ನೀವು? ಮಾಮೂಲಿ ನ್ಯಾಚುಲರಿ ನಾಟಿ ಕೋಳಿ ಕುರ್ಮಾ ನಮ್ಮದು ಸ್ಪೆಷಲ್ ಸರ್. ನಾಟಿ ಕೋಳಿ ಕುರ್ಮಾ ಅಂದರೆ ನಾಟಿ ಕೋಳಿ ಸಾರು. ಓಕೆ, ಮುದ್ದೆ ಮಾಡ್ತೀರಾ? ಮುದ್ದೆ ಫೇಮಸ್ ಸರ್ ನಮ್ಮದು. ಬೆಣ್ಣೆ ಮುದ್ದೆ ಗಟ್ಟಿಗಿರುತ್ತಾ? ಬೆಣ್ಣೆ ಮುದ್ದೆ ಇರ್ದಂಗೆ ಸರ್. ಹಂಗಿರ್ತದಾ? ಬೆಣ್ಣೆ ಇದ್ದಂಗೆ ಇರುತ್ತೆ. ಯಾವಾಗ ತೋರಿಸ್ತೀರಾ ಮುದ್ದೆ ಮಾಡೋದನ್ನ? ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀವಿ. ಮುದ್ದೆ ಮಾಡೋದು ತೋರಿಸ್ತೀರಾ? ಒಂದು ತೋರಿಸ್ಬಿಟ್ಟು ಹೋಗ್ರಿ ಮುದ್ದೆನ ರೀ. ಎಷ್ಟೋ ಜನಕ್ಕೆ ಮುದ್ದೆ ಮಾಡ್ಕೊಂಡು ಬರೋದು ಅದು ಮುದ್ದೆ ಮಾಡ್ತಾರೆ, ಮಾಡಾಗ ಸ್ವಲ್ಪಕ್ಕೆ ಗಟ್ಟಿ ಆಗ್ಬಿಡುತ್ತದು. ಅದು ತಿಂದಾಗ ಮೆತ್ತಿಗಿರಬೇಕು, ಬಾಯಿಗಿಟ್ರೆ ಕರ್ಗೋಬೇಕು, ಒಳಗಿಟ್ರೆ ನುಂಕೊಂಬಿಡ್ಬೇಕು. ಅದೇನೇನೆ ಆ ಥರ ಮುದ್ದೆ ಮಾಡುತ್ತಾರೆ ಇವ್ರ ಹೋಟ್ಲಿನಲ್ಲಿ. ಒಂದ್ಸರಿ ತಿನ್ನೋಡಿ. ಏನದು? ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸರ್. 2 ಸ್ಪೂನ್ ಹಾಕ್ತಾ ಇದ್ದೀನಿ. 2 ಸ್ಪೂನು ಬೆಳ್ಳುಳ್ಳಿ ಪೇಸ್ಟು. ಎಷ್ಟು ತಂದಿದ್ದೀರಾ ಚಿಕನ್ನು? ಅರ್ಧ ಕೆಜಿ ತಂದಿದ್ದೀನಿ ಸರ್. ಅರ್ಧ ಕೆಜಿ ಇದೆಯಾ? ಜಾಸ್ತಿ ಇರಂಗೈತಪ್ಪ ಅದು. ಮಾಡಿ ಪರವಾಗಿಲ್ಲ.
ಶುಂಠಿ ಹಾಕ್ತಾ ಇದೆ. 2 ಸ್ಪೂನು ಬೆಳ್ಳುಳ್ಳಿ ಪೇಸ್ಟ್ಗೆ 1 ಸ್ಪೂನು ಶುಂಠಿ ಪೇಸ್ಟನ್ನು ಹಾಕ್ತಾ ಇದ್ದಾರೆ. ನೀವು ಪ್ರಶಾಂತ್ ಹೋಟ್ಲು ಬೆಂಗಳೂರಿನ ಪ್ರಸಿದ್ಧ ಮಾಂಸಾಹಾರಿ ಅಡುಗೆಗಳ ಹೋಟೆಲ್ಗಳಲ್ಲಿ ಒಂದು. ಸಿಕ್ಕಾಪಟ್ಟೆ ಬ್ರಾಂಚಸ್ ಇದೆ. ಬಸವೇಶ್ ನಗರ, ಗಾಂಧಿನಗರ, NR ಕಾಲೋನಿ ಈ ಕಡೆ ಎಲ್ಲ ಇವ್ರ ಬ್ರಾಂಚಸ್ಗಳಿದೆ. ಇನ್ನೂ ಸಾಕಷ್ಟು ಬ್ರಾಂಚಸ್ಸು ಬೆಂಗಳೂರಿನಾದ್ಯಂತ ಶುರು ಆಗೋದ್ರಲ್ಲಿದೆ. ಜಯನಗರದಲ್ಲೂ ಕೂಡ ಇವ್ರ ಬ್ರಾಂಚಸ್ ಇದೆ. ಹಾಕಿ ಸರ್. 1 ಸ್ಪೂನು ಮೆಣಸಿನ್ಕಾಯಿ ಪೇಸ್ಟ್. ಮೆಣಸಿನ್ಕಾಯಿ ಪೇಸ್ಟು, ಶುಂಠಿ ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ. ಕುಮಾರ್, ಯಾವ ಊರಲ್ಲಿ ನಿಮ್ದು? ಮೈಸೂರು ಸರ್. ಮದುವೆ ಆಗಿದೆಯಾ? ಇಲ್ಲ ಆಗಿದೆ ಸರ್. ಎಷ್ಟು ಜನ ಮಕ್ಕಳು? ಇಬ್ಬರು ಸರ್. ಇಬ್ಬರು ಮಕ್ಕಳು ಏನು ಮಾಡ್ತಾರೆ? ಓದ್ತಾ ಇದ್ದಾರೆ ಸರ್. ಏನು ಓದ್ತಾ ಇದ್ದಾರೆ? ಒಬ್ಬ SLC ಓದ್ತಾ ಇದೆ, ಒಬ್ಬ 7th ಸ್ಟ್ಯಾಂಡರ್ಡ್ ಹೆಣ್ಮಗು. ಮನೇಲಿದೆ? ಮನೆ ಮದ್ದೂರು ಸರ್. ಮನೆ ಮದ್ದೂರಾ? ಯಾವಾಗ ಹೋಗೋದು ಮದ್ದೂರಿಗೆ? ಹೋಟ್ಲಲ್ಲಿ ಇದ್ಬಿಟ್ರೆ ಹೋಗ್ತಾ ಇರ್ತೀವಿ ಸರ್. ಅಪ್ ಆ್ಯಂಡ್ ಡೌನ್ ಮಾಡ್ತಾ ಡೈಲಿ. ನಮ್ದು ಸ್ವಲ್ಪ ಪ್ರಾಫಿಟ್ ಇತ್ತು, ಅದಕ್ಕೆ ಅಲ್ಲಿಗೆ ಹೋಗಿದ್ದೀನಿ ಸರ್. ಪ್ರಾಪರ್ಟಿ ಎಲ್ಲ ಅಲ್ಲೇ ಇದೆಯಾ? ಸ್ವಲ್ಪ ಏನೋ ಮನೆ ತೊಗೊಂಡಿದ್ವಿ ಅಲ್ಲಿಂದ. ಬೇಸಾಯ ಮಾಡಿ ಅಂದರೆ ಇಲ್ಲಿ ಬಂದು ಅಡುಗೆ ಮಾಡ್ತಾ ಇದ್ದೀರಿ. ಹೌದು ಸರ್. ಏನದು? ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಾ. ಅರ್ಶಿನ ಪುಡಿ ಹಾಕಿ ಸರ್. ಏನು ಸ್ಪೆಷಲಿಸ್ಟ್ ನೀವು ಕುಮಾರ್? ನಮ್ಮದು ಬರೀ ಬಿರಿಯಾನಿ ಸ್ಪೆಷಲಿಸ್ಟ್ ಸರ್ ನಾವು. ಹೌದಾ? ನಾಟಿ ಬಿರಿಯಾನಿನ ನಿಮ್ಮದು ಕತೆ? ಹೌದು ಸರ್. ವೆರಿ ಗುಡ್. ನಾಟಿ ಬಿರಿಯಾನಿ, ಚಾಪ್ಸು, ಓಕೆ, ಕುರ್ಮಾ, ಮಟನ್ ಕುರ್ಮಾ. ಓಕೆ. ಅಲ್ಲ, ಕುಮಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಏನು ಹೇಳ್ತಾರೆ? ಬಿರಿಯಾನಿ ಮಾಡಿ ಚೆನ್ನಾಗಿರುತ್ತೆ. ಎಸ್. ರುಬ್ಬದ್ ಗಿಬ್ಬದೆಲ್ಲ ಏನಿಲ್ವ ಇದು ಕತೆ? ಇದಕ್ಕೇನು ರುಬ್ಬೋದಿಲ್ಲ ಸರ್. ಎಲ್ಲ ರೆಡಿಮೇಡ್ ಮಸಾಲೆಗಳು. ಹಂಗೆ ರೆಡಿಮೇಡ್ ಮಸಾಲೆನಾ? ಇವಾಗ ನಾವು ಏನಕ್ಕೆ ಹಾಕ್ತೀವಿ ಅಂದರೆ ಹೇಳಿ. ಇದನ್ನೆಲ್ಲ ಯೂಸ್ ಅಂತರಿಗೆ ಅವ್ರು ರುಬ್ಬೋದು ತೋರಿಸಿದ್ರೆ ಫ್ಲೇವರ್ ಇದೆ ಅರ್ಥ ಆಗಲ್ಲ. ಓಕೆ. ಇದನ್ನು ಪೌಡ್ರು ಅಂತ ಹೇಳಿದ್ರೆ ಅಂಗಡಿಲಿ ಎಲ್ಲ ಅಂಗಡಿಯಲ್ಲೂ ಸಿಗ್ತವೆ ಅಂತ ಒಂದು ಇದು ಮಾಡ್ತಾರೆ ಅಷ್ಟೇ. ಅದನ್ನ ತೆಗೆದು ಇದು ಮಾಡ್ತಾರೆ. ಓಕೆ. ಪೆಪ್ಪರ್ ಮಾತ್ರ ಮೇಲೆ ಕಾಳು ಮೆಣಸು ಪೌಡ್ರ್ ಮಾಡ್ಕೊಬೇಕು. ಓಕೆ ಓಕೆ. ಅದು ಸಿಗುತ್ತಲ್ಲ, ಅದೇನು ಕಾಳು ಮೆಣಸು ಪೌಡ್ರ್ ಬೇರೆ ಮಾಡ್ತೀರಾ? ರೆಡಿಮೇಡ್ ಪೌಡ್ರೇ ಸಿಗುತ್ತೆ. ಅದು ರೆಡಿಮೇಡ್ ಅಷ್ಟು ಚೆನ್ನಾಗಿರಲ್ಲ ಸರ್ ಅದು. ಹಂಗಂತೀರಾ? ಹ್ಞೂ, ಅದಕ್ಕೆಲ್ಲ ಮಿಕ್ಸಿಂಗ್ ಇರುತ್ತೆ. ನಾವು ಮಾಡ್ಕೊಳ್ಳೋದು ನಮ್ಗೆ ಸ್ವಂತ. ಓಕೆ ಓಕೆ. ಉಪ್ಪು ಹಾಕ್ತಾ ಇದೀವಿ ಸರ್. ಉಪ್ಪು ಕೈಲಿ ಹಾಕಂಗಿದ್ರೆ ಕೈಲಿ ಹಾಕಿ. ಹೋಟ್ಲ್ ಹೆಂಗೆ ಹಾಕಿರಿ? ಕೈಯಲ್ಲಿ ಹಾಕೋದು. ಕೈಲಿ ಹಾಕಿ, ಪರವಾಗಿಲ್ಲ. ಇಲ್ಲ ಇಲ್ಲ, ನಾನು ಸ್ಪೂನ್. ಹೋಟ್ಲೇನೇನೆ ಹಾಕಿ ಸರ್. ಸ್ವಲ್ಪ ನೀರು ಹಾಕಿ. ನಾಟಿ ಕೋಳಿ ಫ್ರೈ ಆಯಿತು? ಹೌದು ಸರ್. ಒಳ್ಳೆ ನಾಟಿ ಕೋಳಿ ಫ್ರೈಯನ್ನು ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಕುಮಾರ್ ಅವರು ಬಂದಿದ್ದಾರೆ. ನ್ಯೂ ಪ್ರಶಾಂತ್ ಹೋಟೆಲ್. ಅದ್ಭುತವಾಗಿರುವಂಥ ಅಡುಗೆಗಳನ್ನ ಮಾಡಿ ತೋರಿಸಿದರೆ ಕಳೆದ 5 ವಾರಗಳಿಂದ ಇವರು ಅಡುಗೆಗಳನ್ನ ನೋಡ್ತಾ ಇದ್ದೀರಾ. ನಮ್ಮ ಬೆಂಗಳೂರಲ್ಲಿ ಅತ್ಯಂತ ಜನಪ್ರಿಯವಾದಂಥ ಮಾಂಸಾಹಾರಿ ಹೋಟೆಲ್ಗಳ ಸರಣಿ ಹೋಟೆಲ್ಗಳ ಸಾಲಿಗೆ ನಮ್ಮ ನ್ಯೂ ಪ್ರಶಾಂತ್ ಹೋಟ್ಲು. ಬಾಳೆ ಎಲೆಯ ಸಿಂಬಲ್ ಇದೆ. ಆ ಸಿಂಬಲ್ ರಿಜಿಸ್ಟ್ರೇಷನ್ ಆಗಿದೆ. ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅದ್ಭುತವಾಗಿರುವಂಥ ರುಚಿ ಕೊಡುವಂಥ ಏಕೈಕ ನ್ಯೂ ಪ್ರಶಾಂತ್ ಹೋಟ್ಲಿಂದ ಬಂದಿದ್ದಾರೆ ನಮ್ಮ ಕುಮಾರ್ ಅವರು. ಒಂದು ನಾಟಿ ಕೋಳಿಯ ಫ್ರೈಯನ್ನು ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ ಏನು ಮಾಡೋದಪ್ಪ? ಮುಚ್ಚಲಾಗ್ಬೇಕು ಸರ್. ಮುಷ್ಟ ಹಾಕ್ಬಿಟ್ರೆ ಆಮೇಲೆ ನೆಕ್ಸ್ಟ್ ಬಾಯ್ಲ್ ಆಗಬೇಕು. ಆಮೇಲೆ ತಿರ್ಗಾ ಫ್ರೈ ಮಾಡಬೇಕು. ಓ, ಇದಕ್ಕೆ ಇನ್ನೂ ಬೇಜಾನ್ ಕೆಲಸ ಇದೆ. ಎಷ್ಟು ವಿಷಲ್ ಕೂಗ್ಬೇಕು ಕುಮಾರ್? 2 ವಿಸಲ್ ಕೂಗ್ಬೇಕು ಸರ್. 2-3. 2 ವಿಷಲ್ ನಾಟಿ ಕೋಳಿ ಬಂದ್ಬಿಡುತ್ತಾ? ಆಯ್ತು ಸರ್. ಏನು ನಿಮ್ಮ ನಾಟಿ ಕೋಳಿ ಸ್ಪೆಷಲ್? ವಿಸಲ್ ಸರ್ ನಮ್ಮದು. ವಿಸಲ್ ನಮ್ಮದು ನಾಟಿ. ಹೆಂಗೋ? ಬೆಂಗಳೂರಲ್ಲಿ ಎಲ್ಲೂ ಇಲ್ಲ ನಮ್ಮ ಥರ ನಾಟಿ ಸಿಗುತ್ತೆ. ಆ ಥರ ವಿಸಲ್ ನಮ್ಮ ನಾಟಿ ಇದೆ. ಹಂಗಂತೀರಾ? ಹಂಗೆ ಆಯ್ತು, ನೋಡ್ತೀವಿ ಬಿಡಿ. ಈಗ ನಮ್ಮ ಹೋಟೆಲೇ ಫಸ್ಟ್ ಅದಂತ ನಾವೇ ಇದು ಮಾಡಿದ್ದೆವು, ಪ್ರಿಪೇರ್ ಮಾಡಿರೋವ್ರನ್ನ. ಏನ ನಾಟಿ ಕೋಳಿ ಅವರು ಹುಡುಕ್ಬೇಕಾದ್ರೆ ತುಂಬ ಕಷ್ಟ. ಬೆಂಗಳೂರಲ್ಲಿ ಸಾಮಾನು ಕೊಡಲ್ಲ. ಓಕೆ. ಅದು ನಮ್ಮ ಇದರಲ್ಲಿ ನಾಟಿ ಕೋಳಿ ಒರಿಜಿನಲ್ ತರ್ತಾರೆ. ಓ, ಡೂಪ್ಲಿಕೇಟ್ ನಾಟಿ ಕೋಳಿ ಬೇರೆ ಇದೆಯಾ? ಹೌದು ಸರ್. ಅದೇಂಗೆ? 2-3 ಥರ 4 ಥರ ಬರ್ತವೆ ನೋಡಿ. ಒಂದು ತಮಿಳ್ನಾಡು ಕಡೆಯಿಂದ ಬರ್ತದೆ, ಅದೆಲ್ಲ ಕ್ರಾಸಿಂಗ್ ಬರ್ತದೆ. ಅದೆಲ್ಲ ಮಾಮೂಲಿ ಕೆಲವರು ಮಾಮೂಲಿ ಬಾಯ್ಲು ಬರ್ನಿಂಗ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅಷ್ಟು ಪುಡಿ ಹಾಕ್ಬಿಟ್ಟು ಅದನ್ನು ನಾಟಿ ಕೋಳಿ ಅಂತ ಕೊಡ್ತಾರೆ. ಓಕೆ. ನಿಮ್ಗೆ ಒರಿಜಿನಲ್ ಅಂತ ಹೆಂಗೆ ಹೇಳ್ತೀರಾ? ನಿಮ್ದು ನಮ್ಮದು ಗೊತ್ತಾಗ್ಬಿಡುತ್ತೆ, ಸ್ಕಿನ್ನಲ್ಲಿ ಗೊತ್ತಾಗ್ಬಿಡುತ್ತೆ ಸರ್. ಸ್ಕಿನ್ನಲ್ಲೇ ಗೊತ್ತಾಗ್ಬಿಡ್ತಾರೆ. ನಮ್ಮ ಹಲ್ದಿ ಕಲರ್ ಬಂದಿರುತ್ತೆ ನಾಟಿ ಕೋಳಿ. ಸ್ಕಿನ್ನಲ್ಲೇ ಕಂಡು ಬಿಡ್ತಾರೆ. ಓಕೆ, ಆಗಿದೆ 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 ಬಿಡಿ, ಗೊತ್ತಾಗುತ್ತೆ ನಮಗೆ. ಓಕೆ, ಏನ ಕಣ ಇದಕ್ಕೆ? ಏನಿಲ್ಲ, ಒಪ್ಪ ಇದು ಪೂರ್ತಿ ಹಾಕ್ಬಿಡೋದಾ? ಪೂರ್ತಿ ಹಾಕಿ ಸರ್. ಚೆನ್ನಾಗಿ ನಾಟಿ ಕೋಳಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಈರುಳ್ಳಿನೆಲ್ಲ ಹಾಕಿ ಚೆನ್ನಾಗಿ ಕೂಗಿಸ್ಕೊಂಡಿದ್ದೀವಿ. ಏನಾಗ್ತದೆ ಇದಕ್ಕೆ ಇವಾಗ? ಮೇನ್ ಪೆಪ್ಪರು, ಸ್ವಲ್ಪ ಜೋರಾಗಿ 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 ಸ್ವಲ್ಪ ಪೆಪ್ಪರು, ಹಾಂ, ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ವಿನಿಗರು, ಸೋಯ್ಬನ್, 1 ಸ್ಪೂನ್ ಟೀ ಸ್ಪೂನ್. ನ್ಯೂ ಪ್ರಶಾಂತ್ ಹೋಟ್ಲಿಂದ ಕುಮಾರ್ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ನಾಟಿ ಕೋಳಿಯ ಪೆಪ್ಪರ್ ಫ್ರೈ. ಓಕೆ, ಸಾಕಷ್ಟೇ ಪೆಪ್ಪರು? ಸಾಕು ಸರ್. ಓಕೆ. ಏನಿದು? ಚಿಲ್ಲಿ ಪೌಡ್ರ್ ಸರ್. ಹಾಕಿ ಅಚ್ಕಾರದ ಪುಡಿ. ಹಾಕಿ ಹಾಕಿ ಹಾಕಿ. ಓಕೆ. ಗರಂ ಮಸಾಲ. ಗರಂ ಮಸಾಲ ಅದೇನೇನೆ ಅದ್ಭುತವಾಗಿರುವಂಥ ಗರಂ ಮಸಾಲ ಹಾಕ್ತಾ ಇದೀವಿ ನೋಡಿ ಸರ್. ಅರ್ಧ ಟೀ ಸ್ಪೂನ್. ಓಕೆ. ಸೋಯ್ಬನ್ ಹಾಕ್ತಾ ಇದೀವಿ. 2 ಟೀ ಸ್ಪೂನಾ? ಹಾಂ. ಓಕೆ. 1 2 ಆಮೇಲೆ ಲೈಟಾಗಿ ಒಂದು ಅರ್ಧ ಸ್ಪೂನ್ ಮೊಸರು ಹಾಕ್ತಾ ಇದೀವಿ. ಸ್ವಲ್ಪ ಐ ಮಾಡ್ಕೊತಾ ಮಾಡಿ ಐ ಮಾಡಿ. ಲೈಟಾಗಿ ಒಂದು ಅರ್ಧ ಸ್ಪೂನ್. ಜೋರಾಗಿ 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 ಜೋರಾಗಿ
ಎಲ್ಲೋ ಅರ್ಶಿನ ಪುಡಿಗೆ ಹಾಕ್ತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕಲರ್ ಇಲ್ಲ ಬರಲಿ ಅಂತಾನೆ ಲೈಟಾಗಿ ಕಲರ್ ಕರ್ಬೇವು ಹಾಕ್ತಾ ಇದ್ದೀನಿ. ಫೈನಲ್ ಅಲ್ಲ ಫೈನಲ್ ನಾಟಿ ಕೋಳಿ ಫ್ರೈ ಏನು ಯಾವ್ದ್ರ ಜೊತೆ ಚೆನ್ನಾಗಿರುತ್ತೆ ಕುಮಾರ್ ಇದು? ಇದು ಮಾಮೂಲಿ ಬಿರಿಯಾನಿ ಜೊತೆ ಕಾಂಬಿನೇಷನ್ ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ಸರ್. ಮುದ್ದೆ ನಮ್ಮ ನಾಟಿ ಮುದ್ದೆಗೆ ಫಸ್ಟ್ ಕ್ಲಾಸ್ ಚೆನ್ನಾಗಿರುತ್ತೆ. ಓಕೆ, ನಾಟಿ ಮುದ್ದೆ ಮತ್ತು ರೈಸ್ ಗೀಸ್ಗೆಲ್ಲ ಒಳ್ಳೆ ಫಸ್ಟ್ ಕ್ಲಾಸ್ ಅದ್ಭುತವಾಗಿರ್ತೀರಾ? ಏನಾಗಬೇಕು ಇದಕ್ಕೆ? ಆಯ್ತಾ? ಆಯ್ತು ಸರ್. ಆಫ್ ಮಾಡೋಣ? ಆಫ್ ಮಾಡಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನ್ಯೂ ಪ್ರಶಾಂತ್ ಹೋಟೆಲ್, ಜಯನಗರ, NR ಕಾಲೋನಿ, ಬಸವೇಶ್ ನಗರ, ಇದಲ್ಲದೆ ಗಾಂಧಿ ನಗರ, ಇಲ್ಲೆಲ್ಲಾನು ಕೂಡ ಇವರು ಅದ್ಭುತವಾಗಿರುವಂಥ ಹೋಟೆಲ್ಗಳ ಸರಣಿಗಳನ್ನ ಮಾಡಿಬಿಟ್ಟಿದ್ದಾರೆ. ಎಲ್ಲ ಕಡೆ ಹೋಟೆಲ್ ಸಿಗುತ್ತೆ. ಅದು ನ್ಯೂ ಪ್ರಶಾಂತ್ ಹೋಟೆಲು, ಬಾಳೆ ಎಲೆಯ ಸಿಂಬಲ್ ಇರ್ತಕ್ಕಂಥ ಹೋಟೆಲು. ಕಳೆದ 6 ದಿನಗಳಿಂದ ಅಂದರೆ 6 ದಿನಗಳು ಅಂದರೆ ಶನಿವಾರ ಭಾನುವಾರ ಲೆಕ್ಕ ಹಾಕೊಂಡಿತ್ತು ಅಂದರೆ 6 ದಿನಗಳು ವೈವಿಧ್ಯಮಯ ಅಡುಗೆಗಳನ್ನ ತೋರಿಸಿದ್ದಾರೆ. ಇವತ್ತು ಕಡೆ ದಿನ, ಆದರೂ ಕಡೆ ದಿನ ಅಂತ ಏನು ಕಳಿಸ್ಬಿಟ್ಟು ತಿರ್ಗಾ ಕರ್ಸ್ಕೊಳ್ತೀವಿ ಅವ್ರನ್ನ. ಇನ್ನು ಮುದ್ದೆ ಗಿದ್ದೆ ಮಾಡೋದಿಲ್ಲ, ತೋರಿಸಿಲ್ಲ. ಹಂಗೆ ಓಡೋಗ್ಬಿಟ್ರೆ ಹೆಂಗಾಗುತ್ತೆ? ಚಾನ್ಸೇ ಇಲ್ಲ. ಡಿಶೌಟ್ ಮಾಡೋಣ? ಡಿಸೌಟ್ ಮಾಡಿ ಸರ್. ರೆಡಿನಾ? ಬನ್ನಿ ಕುಮಾರ್, ಇದು ರೆಡಿ ಸರ್. ಅದೇ ರೆಡಿ ಮಾಡ್ಬಿಟ್ಟು ಈಚೆ ಹಿಂಗೆ ಬಿಟ್ಟಿದ್ದಾರೆ. ನಾವೇ ಭಯ ಬಿಡ್ಬೇಕು, ಇದೇನಪ್ಪ ತಿನ್ಬೇಕಾ ತಿನ್ಬಾರ್ದ ಅಂತ. ತಿನ್ಬೋದಾ ತಿನ್ಬಾರ್ದ ಹೇಳಿ? ತಿನ್ಬೋದು ಸರ್. ಓಕೆ, ನೀವು ಪ್ರಶಾಂತ್ ಹೋಟೆಲಿಂದ ಕುಮಾರ್ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತಹ ನಾಟಿ ಕೋಳಿಯ ಫ್ರೈಯನ್ನ ಮಾಡಿ ಕೊಟ್ಟಿದ್ದಾರೆ. ಮುದ್ದೆ, ಚಪಾತಿ, ರೈಸು, ಬಿರಿಯಾನಿ ಎಲ್ಲದಕ್ಕೂ ಅದ್ಭುತವಾಗಿರುತ್ತೆ ಮುರಳಿಯವರೇ ಅಂತ ಹೇಳಿದ್ದಾರೆ. ಇದನ್ನ ತೆಗೆದ್ಬಿಡೋದಕ್ಕೆ ಆಗ್ತೀರಾ? ಆಗ್ತದೆ ಸರ್. ಇನ್ನೂ ಬೇಕಾ ಡ್ರೈ ಮಾಡ್ಕೋಬೋದಲ್ಲ ಕುಮಾರ್? ಇದನ್ನ ಫ್ರೈ ಮಾಡ್ಬೋದು ಸರ್. ಅದು ಸ್ವಲ್ಪ ಗೊತ್ತರ ಇರಲಿ ಅಂತ. ಫ್ರೈ ಅಂದ್ರೆ ಗೊತ್ತರ ಇರಬೇಕು. ಹಂಗಂತೀರಾ? ಹಾಂ, ಹೆಂಗೆ ಹೇಳ್ತೀರಾ ಹಂಗೆ ಸ್ವಾಮಿ. ಇಲ್ಲ ಫ್ರೈ ಮಾತ್ರ ಗೊತ್ತರ ಇರಬೇಕು. ಡ್ರೈ ಆದರೆ ಡ್ರೈ ಥರ ಫ್ರೈ ಬಂದ್ಬಿಟ್ಟು. ಗಾಂಧಿನಗರಲ್ಲಿ ಚೆನ್ನಾಗಿ ಓಡೋದು ಯಾವುದು? ಫ್ರೈನೇ ಜಾಸ್ತಿ ಓಡೋದು ಸರ್. ಫ್ರೈ ಓಡುತ್ತಾ? ಫ್ರೈ ಓಡುತ್ತೆ. ನಾಟಿನೇ ಜಾಸ್ತಿ ಓಡೋದು. ನಾಟಿ ಸ್ಟೈಲ್ ಎಲ್ಲರಿಗೂ ಇಷ್ಟ ಆಗುತ್ತೆ ಸರ್. ಇದೆಲ್ಲ ಸ್ವಲ್ಪ ಈ ಬೇರೆ ಬೇರೆ ಅಡುಗೆಗಳನ್ನ ತಿಂದು ಜನಕ್ಕೆ ಬೇಜಾರಾಗ್ಬಿಟ್ಟಿದೆ ಇವಾಗ. ಹಳೇ ಕಾಲದಕ್ಕೆ ಹೋಗ್ಬಿಡೋಣ, ಆ ಥರನೇ ತಿಂದರೆ ಮಜಾ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಇನ್ನೇನು ಹಾಕ್ಬೇಕು ಅದಕ್ಕೆ? ಏನಿಲ್ಲ ಸರ್, ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕ್ತೀವಿ. ಅಲ್ಲ, ನಿಮ್ಮ ಹೋಟೆಲ್ ಏನು ಹಾಕ್ತೀರೋ ಅದನ್ನ ಹಾಕಿ ಸ್ವಾಮಿ. ಮಾಮೂಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ಮೇಲೆ ಅಡ್ರೆಸ್. ನೀವು ಪ್ರಶಾಂತ್ ಹೋಟೆಲ್ನ ಸ್ಪೆಷಲ್ ನಾಟಿ ಕೋಳಿ ಫ್ರೈಯನ್ನ ಮಾಡಿ ಕುಮಾರ್ ಅವರು ಬಿಡ್ರಿ. ವಾ, ಇದೇನೋ ಸೀನ್ ಮಾಡ್ತಾರಪ್ಪ, ನಮಗೆ ಕೊಡಂಗೆ ಕಾಣ್ತಲ್ಲ ಅವರು. ಇಲ್ಲಿ ಕೊಡ್ತೀವಿ ನಾವು. ಏನು ಇಲ್ಲ ಸರ್, ಬಿಡಿ ಸರ್ ಬಿಡಿ ಸರ್ ಅಂತ ನಾವೇ ಕಿತ್ಕೊಳ್ಳೋಕೆ ಆಗ್ಬಿಟ್ಟಿದೆ. ಓಕೆ, ನೋ ಪ್ರಾಬ್ಲಮ್. ನಾಟಿ ಕೋಳಿ ಫ್ರೈ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ನೀವು ಪ್ರಶಾಂತ್ ಹೋಟ್ಲಿಂದ ಬಂದಿದ್ದಾರೆ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಬ್ರಾಂಚ್ ಇರುವಂಥ ಏಕೈಕ ನಮ್ಮ ನಾಟಿ ಶೈಲಿಯ ಒಂದು ಹೋಟೆಲ್ಗಳ ಸರಣಿ ಇದೆ. ಬೆಂಗಳೂರಲ್ಲಿ ಗಾಂಧಿನಗರದಲ್ಲಿದೆ, ಬಸವೇಶ್ ನಗರದಲ್ಲಿದೆ, ತ್ಯಾಗರಾಜ ನಗರದಲ್ಲಿದೆ, ಜಯನಗರದಲ್ಲಿದೆ. ಇನ್ನೂ ಸಾಕಷ್ಟು ಕಡೆ ಬಸವೇಶ್ ನಗರದಲ್ಲಿ ಹೊಸದಾಗಿ ಶುರು ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಬಿಸ್ನೆಸ್ ಆಗ್ತಾ ಇದೆ. ಈ ಎಲ್ಲ ಕಡೆನೂ ಒಂದೇ ರುಚಿ ಕೊಡ್ತಾ ಇದೆ. ಎಲ್ಲ ಕಡೆನೂ ಒಂದೇ ರುಚಿ ಇದೆ. ನೀವು ಹೋದ್ರೆ ಹೋಗ್ಬೋದು, ತಿನ್ಕೊಂಡು ಬರ್ಬೋದು, ರುಚಿ ನೋಡ್ಕೊಂಡು ಬರ್ಬೋದು. ಈಗ ರುಚಿ ನೋಡೋಕ್ಕೆ ನಮ್ಮ ಕೇಳ್ಕೊಟ್ಟಿದ್ದಾರೆ. ಬನ್ರಿ ಕುಮಾರ್, ಬನ್ರಿ ಕುತ್ಕೊಳ್ರಿ. ಟೇಸ್ಟ್ ಮಾಡಬೇಕು. ಯಾರೋ ನಿಮ್ಮ ಮ್ಯಾನೇಜರ್ ಬಂದಿದ್ದಾರೆ ಅಂತ ಹೇಳಿದ್ರಿ? ಬರ್ತಾ ಇದ್ದಾರೆ ಸರ್. ಯಾರು ಹೆಸರೇನು? ನಾಗೇಶ್. ನಾಗೇಶು ಬನ್ರಿ, ಕುತ್ಕೊಳ್ಳಿಪ್ಪ. ನಮಸ್ಕಾರ ನಾಗೇಶ್, ನಮಸ್ಕಾರ ಸರ್. ಕುತ್ಕೊಳ್ಳಿ. ಚೆನ್ನಾಗಿದೆ. ನೀವು ಹೇಗಿದ್ದೀರಾ ಸರ್? ಏನಪ್ಪ ನಡೀತಾ ಇದೆ ನಮ್ಮ ಮಿಲ್ಟ್ರಿ ಹೋಟ್ಲು ಕತೆ ನೋಡಿದ್ರಲ್ಲ, ಹಿಂಗೆ ನಡೀತಾ ಇದೆ. ಏನು ತಿಂತೀರಾ? ನಾಟಿ ಕೋಳಿ ಫ್ರೈ ತಿಂತೀರಾ? ತಿನ್ನ ಸರ್, ಖಂಡಿತ. ಟೇಸ್ಟ್ ಮಾಡ್ತೀರಾ? ಖಂಡಿತ. ತಟ್ಟೆ ತಗೊಂಬರ ಇಲ್ಲಿ. ಮುದ್ದೆ ಇದೆಯಾ ಬಿಸಿದು? ಮುದ್ದೆ ಇಲ್ವಾ? ಇಷ್ಟು ಬೇಗ ಖಾಲಿ ಆಗೋಯ್ತೇನೋ? ಮಾಡಿದಿರೋ ಮಾಡಿಲ್ವಾ ಇವತ್ತು? ಶುರು ಮಾಡೋಣ? ಖಂಡಿತ ಶುರು ಮಾಡೋಣ. ಕರೆಕ್ಟು. ನೀವು ಯಾವ ಬ್ರಾಂಚಲ್ಲಿ ಇರ್ತೀರಾ ನಾಗೇಶ್ ನೀವು? ಸರ್ ನಾವು ತ್ಯಾಗರಾಜ ನಗರ ಬ್ರಾಂಚಲ್ಲಿ ಇರ್ತೀವಿ. ತ್ಯಾಗರಾಜ ನಗರ ಬ್ರಾಂಚು, ಗಾಂಧಿನಗರ ಬ್ರಾಂಚು, ಬಸವೇಶ್ ನಗರ ಬ್ರಾಂಚು, ಜಯನಗರ, ಜೆಪಿ ನಗರ, NR ಕಾಲೋನಿ ಒಂದು, ತ್ಯಾಗರಾಜ ನಗರ, ಜೆಪಿ ನಗರ ಒಂದಿದೆ. JP ನಗರ ಬೇರೆ ಇದೆಯಾ? ಹೌದು, 5 ಬ್ರಾಂಚ್ ಇದೆ ಸರ್ ಒಟ್ಟು. ನೀವು ಎಲ್ಲೆಲ್ಲಿ ಓಡಾಡ್ತಿರ್ತೀರಿ? ಎಲ್ಲ ಕಡೆ ರೌಂಡ್ ಮಾಡ್ತೀವಿ. ಏನು ಎಲ್ಲರೂ ರೌಂಡ್ ಮಾಡ್ತಾ ಇದ್ದೇನೆ ಕೆಲಸ? ಯಾರು ನಿಂತ್ಕೊಳ್ಳೋರು ಯಾರಲ್ಲಿ? ಎಲ್ಲ ಇರ್ತಾರೆ, ನಮ್ಮ ಸ್ಟಾಫ್ಸ್ ಇರ್ತಾರೆ, ಮಿಕ್ಕಿದವ್ರು ನೋಡ್ಕೋತಾರೆ. ಇನ್ನೂ 3 ಜನ ಮ್ಯಾನೇಜರ್ ಇದ್ದಾರೆ, ನೋಡ್ಕೋತಾರೆ. ಓಕೆ. ಕುಮಾರ್ ಅವ್ರು ಹೆಂಗೆ ಅಡುಗೆ ಚೆನ್ನಾಗಿ ಮಾಡ್ತಾರಾ? ಖಂಡಿತ ಸರ್, ಅದಕ್ಕೆ ನಮ್ಮ ಹೆಸರು ನೇಮ್ ಬಂದಿರೋದು. ಹೌದಾ? ವೆರಿ ಗುಡ್ ವೆರಿ ಗುಡ್. ನಾಟಿ ಕೋಳಿ ಫ್ರೈ ತಿಂದವ್ರಿಗೆ ಗೊತ್ತಿರ್ತದೆ ಮಜಾ ಹೆಂಗಿರುತ್ತೆ ಅಂತ. ಅದಕ್ಕೆ ಅವ್ರು ಅವಾಗಲೇ ಹೇಳಿದ್ರು, ಸರ್ ನಮ್ಮ ಹೋಟೆಲ್ ಓಡ್ತಾ ಇರೋದೇ ಇದು ಸರ್. ಹೆಂಗೆ ಓಡ್ತಾ ಇದೆ ಗೊತ್ತಾ ಸರ್? ಡೂಪ್ಲಿಕೇಟ್ ಇಲ್ಲವೇ ಇಲ್ಲ ಅಂತ ಬೇರೆ ಹೇಳಿದ್ದಾರೆ. ಮತ್ತೆ ಇನ್ನೇನು ಸ್ಪೆಷಲ್ ನಿಮ್ಮ ಹೋಟೆಲ್ ನಾಗೇಶ್? ಸರ್ ಮುದ್ದೆ, ನಾಟಿಕೋಳಿ ಕುರ್ಮಾ, ಮಟನ್ ಚಾಪ್ಸು, ಓಕೆ, ಕೀಮಾ ಬಾಲು, ಬೋಟಿ ಫ್ರೈ. ಓಕೆ. ಎಲ್ಲ ಬ್ರಾಂಚಲ್ಲೂ ಒಂದೇ ಥರ ರುಚಿ ಹೆಂಗೆ ಮೇಂಟೈನ್ ಮಾಡ್ತೀರಿ? ಎಲ್ಲ ಕಡೆ ನಮ್ಮದು ಮೇನ್ ಬ್ರಾಂಚಲ್ಲಿ ರೆಡಿ ಆಗುತ್ತೆ. ಯಾವುದು ಮೇನ್ ಬ್ರಾಂಚ್ ನಿಮ್ಮದು? ಗಾಂಧಿನಗರ ಮೇನ್ ಬ್ರಾಂಚು. ಅಲ್ಲಿ ರೆಡಿ ಮಾಡ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡಿ? ಹೌದು, ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆದ್ರಿಂದ ಒಂದೇ ರುಚಿ ಎಲ್ಲ ಕಡೆ ಸಿಗುತ್ತೆ. ಡೌಟ್ ಏನಿರುತ್ತೆ ಜನಕ್ಕೆ ಅಂದರೆ, ಒಂದು 10 ಬ್ರಾಂಚ್ ಮಾಡ್ಬಿಡ್ತಾರೆ ಸರ್. ಆ ಬ್ರಾಂಚಲ್ಲಿ ಚೆನ್ನಾಗಿಲ್ಲ ಸರ್, ನನ್ನ ಮಗಂದು ಅಲ್ಲಿ ಹೋದ್ರೆ ಸರಿನೇ ಇಲ್ಲ ಸರ್ ಅಂತ ಹೇಳ್ತಾರೆ. ಇಲ್ಲಿ ಆ ಥರ ಸೀನೇ ಇಲ್ಲ. ಸೆಂಟ್ರಲೈಸ್ ಕಿಚನ್ನಿಂದ ಮಾಡಿ ಡಿವೈಡ್ ಆಗಿ ಎಲ್ಲ ಹೋಟೆಲ್ಗಳಿಗೂ ದಿನ ಎಷ್ಟೆಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿನ ಕಳಿಸ್ಕೊಳ್ಳೋದ್ರಿಂದ, ಒಂದೇ ಕಡೆ ಮಾಡೋದ್ರಿಂದ ರುಚಿ ಎಲ್ಲ ಕಡೆನೂ ಒಂದೇ ಥರ ಮೇಂಟೈನ್ ಆಗುತ್ತೆ ಅಂತ ನ್ಯೂ ಪ್ರಶಾಂತ್ ಹೋಟ್ಲವ್ರು ಹೇಳ್ತಾ ಇದ್ದಾರೆ. ಓಕೆ, ಟೇಸ್ಟ್ ಮಾಡೋದಾ ಸರ್? ಖಂಡಿತ ಸರ್.
ಒರಿಜಿನಲ್ ನಾಟಿ ಕೋಳಿ ಒರಿಜಿನಲ್ದೇ. ಆಯ್ತು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಒಂದು ತಿಂದ ತಕ್ಷಣ ಗೊತ್ತಾಗುತ್ತೆ ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಸರ್ ನಮ್ಮ ಹತ್ರ ಬರೋದಲ್ಲ ಒರಿಜಿನಲ್ ಕೋಳಿಗಳು ಸರ್, ಡೂಪ್ಲಿಕೇಟ್ ಎಲ್ಲ ಕಳಿಸ್ಬಿಡ್ತೀವಿ ಅಂತ. ತುಂಬ ಚೆನ್ನಾಗಿದೆ ನಾಟಿ ಕೋಳಿ ಫ್ರೈ. ನಾವು ಹೊರಗಡೆಯಿಂದ ಊರುಗಳು ಕಳಿಸಿ ಪರ್ಚೇಸ್ ಮಾಡ್ತೀವಿ ನಾಟಿ ಕೋಳಿ. ಈ ಸಂತೆ ನಡೀತದಲ್ಲ ಮಾಗಡಿ ಅಂಥ ಕಡೆ ಎಲ್ಲ ಅಲ್ಲಿ ಕಳಿಸಿ ನಾಟಿ ಕೋಳಿ ಪರ್ಚೇಸ್ ಮಾಡ್ತೀವಿ. ನಾವು ಹೊರಗಡೆ ಫಾರಮಿಂದ ಎಲ್ಲೂ ತೊಗೊಳಲ್ಲ ಕೋಳಿ. ಸೊ ಹಂಗಾಗಿ ನಮ್ಮಲ್ಲಿ 200 ರಿಂದ 250 kg ನಾಟಿ ಕೋಳಿ ಹೋಗುತ್ತೆ ಪ್ರತಿದಿನ. ಹೌದು, 5 ಬ್ರ್ಯಾಂಚಿಂದ. ಜೊತೆ ಮುದ್ದೆ ಹೋಗುತ್ತೆ, 700 ರಿಂದ 800 ಮುದ್ದೆ ಹೋಗುತ್ತೆ, 5 ಬ್ರ್ಯಾಂಚ್ ಸೇರಿ. ಎಷ್ಟಿರುತ್ತೆ ಸೈಜ್ ಮುದ್ದೆ? ಮಾಮೂಲಿ ಸೈಜ್ ಬರುತ್ತೆ ಸರ್. ಪಡ್ಕೊಂಡೆ ಅವ್ರಿಗೆ ಮನೆನೇ ಒಂದು ಮುದ್ದೆ ತೊಗೊಂಬನ್ರಿ ನಿಮ್ಮ ಒಟ್ಟಿನ ಮುದ್ದೆ ತೊಗೊಂಬನ್ನಿ ಅಂತ ತರಲಿಲ್ಲ, ಬರೀ ಕೈಲಿ ಬಂದ್ಬಿಟ್ಟಿದ್ದಾರೆ. ಇಲ್ಲ ಮಾಡಿ ತೋರಿಸ್ತೀನಿ ಬಿಡಿ ಸರ್ ನೆಕ್ಸ್ಟ್ ಎಪಿಸೋಡಲ್ಲಿ. ಇವತ್ತಿನ ಕತೆ ಹೇಳಿ. ಅಯ್ಯೋ ಆಯ್ತು ಮಾಡೋಣ ಬಿಡಿ ಸರ್, ಇವಾಗಲೂ ಮಾಡೋಣ ಬೇಕಾರೆ. ಇವಾಗ ತಿರ್ಗಾ ನೀವು ಒಲೆ ಹಚ್ಚಿ ನೀವು ಮುದ್ದೆ ಮಾಡ್ರೆ ನಾನು ಮಠ ಸೇರ್ಕೊಂಡ್ಬಿಡ್ತೀನಿ ಅಷ್ಟೇ. ಓಕೆ, ಇನ್ನೂ ಸ್ವಲ್ಪ ಖಾರ ಇದ್ರೆ ಮಜಾ ಅಲ್ವಾ? ಹೌದು ಸರ್, ಸ್ವಲ್ಪ. ಹೋಟ್ಲಲ್ಲಿ ಬರೋ ಅಷ್ಟೊಂದು ಖಾರ ಹಾಕ್ಬಿಟ್ರೆ ಯಾರು ಬರಲ್ಲ ಸರ್. ನೀವು ಮನೇಲಿ ಬೇಕಾದ್ರೆ ಹೇಳಿ ಮಾಡಿ ಕಳಿಸ್ತೀವಿ ಅಂತ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಕುಮಾರ್, ಟೇಸ್ಟ್ ಮಾಡ್ತಾರೆ. ಓಕೆ ಸರ್. ನಾಗೇಶು ಹೇಳಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಭಾಳ ಪ್ರೀತಿಯಿಂದ ಹೇಳಿದ್ರು ನಾಗೇಶು ಇದ್ದಾರೆ ಸರ್ ನಮ್ಮ ಹತ್ರ ಅಂತ. ಓಕೆ ನಾಗೇಶ್ ಅವರೇ, ನಿಮ್ಮ ಹೋಟ್ಲಲ್ಲಿ ಹಾಕಿದ್ದೀನ ಚಿನ್ನ ಎಷ್ಟೇ ಗಳಿಸಿದ್ರು ಹೊಟ್ಟೆ ತುಂಬಿಸೋದು ಅನ್ನದಾತೋ ಸುಖಿ ಭವ. ಇದು ಯಾಕಂದರೆ ಹೋಟ್ಲಲ್ಲಿ ಈ ಥರದ್ದೆಲ್ಲ ಹಾಕೊಂಡ್ರೆ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ಹೌದು. ಎಷ್ಟೊಂದು ಜನ ತುಂಬ ಆರ್ಡ್ರ್ ಮಾಡ್ತಾರೆ, ಸ್ವಲ್ಪ ತಿಂತಾರೆ, ಎಲ್ಲ ಬಿಟ್ಟು ಹೋಗ್ತಾರೆ. ಕಡೆಗೆ ನಾವು ಹಂದಿಗಳಿಗೆ ಹಾಕ್ಬೇಕಾಗುತ್ತೆ, ಈಚೆ ಬಿಸಾಕ್ಬೇಕಾಗುತ್ತೆ, ತಿನ್ನೋಕ್ಕೂ ಆಗಲ್ಲ. ಖಂಡಿತ. ಅದರಿಂದ ಅನ್ನ ಬೆಳಿಬೇಕಂದ್ರೆ ಸಿಕ್ಕಾಪಟ್ಟೆ ರೈತರ ಪರಿಶ್ರಮ ಇದೆ. ಆದ್ದರಿಂದ ದಯವಿಟ್ಟು ಅನ್ನನ ವೇಸ್ಟ್ ಮಾಡಬೇಡಿ, ಅನ್ನನ ಉಳಿಸಿ, ಎಷ್ಟು ಬೇಕೋ ಅಷ್ಟೇ ಬಡಿಸ್ಕೊಳ್ಳಿ, ಮಿಕ್ಕಿದ ಅಲ್ಲೇ ಬಿಡಿ. ಪಾರ್ಸಲ್ ಮಾಡ್ಕೊಡಿ ಅಂದರೆ ಮಾಡಿಕೊಡ್ತಾರೆ, ಮಾಡ್ಕೊಡೋದ್ಮೇಲೆ ಮನೆಗೆ ತೊಗೊಂಡೋಗಿ ನಾಳೆ ತಿನ್ಬೋದು, ಆಗಿಲ್ಲ ಅಂದರೆ ಯಾರಿಗಾರು ಕೊಡ್ಬೋದು. ಅನ್ನ ಮಾತ್ರ ವೇಸ್ಟ್ ಮಾಡಬೇಡಿ. ಥ್ಯಾಂಕ್ ಯು ನಾಗೇಶ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕುಮಾರ್. ಥ್ಯಾಂಕ್ ಯು ಕುಮಾರ್. ನಾಗೇಶು ಹೇಳಿ ಸರ್, ಫೋನ್ ನಂಬರ್ ಹೇಳಿಪ್ಪ. 9880 9880 43333 3333 2 ಮಾಡಿದ್ರೆ ಯಾರೋ ತಗೊಳ್ತಾರೆ ಫೋನ್ನ. ಯಾವ ಬ್ರಾಂಚಿಗೆ ಬೇಕಾದ್ರೂ ಮಾತಾಡ್ಬೋದು. ಅಲ್ಲಿಂದ ನಿಮ್ಗೆ ಯಾವ ಬ್ರಾಂಚ್ಗೆ ಹೋಗ್ತೀರಾ ಅಂತ ಡಿಸೈಡ್ ಮಾಡಿಕೊಂಡ್ರೆ ಅಲ್ಲಿ ರುಚಿಕಟ್ಟಾದಂಥ ಊಟ ನಿಮ್ಗೆ ರೆಡಿಯಾಗಿರುತ್ತೆ. ಇದು ನ್ಯೂ ಪ್ರಶಾಂತ್ ಹೋಟೆಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಾಗೇಶು. ಥ್ಯಾಂಕ್ ಯು ಸರ್. ಅದ್ಭುತವಾಗಿರುವಂಥ ಅಡುಗೆನ ತೋರಿಸಿದ್ದಾರೆ ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟೆಲ್ನಲ್ಲಿ. ಇದನ್ನೆಲ್ಲ ಖಾಲಿ ಮಾಡಬೇಕು, ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ಇಷ್ಟೊಂದು ಸಖತ್ತಾಗಿ ಮಾಡಿರೋದನ್ನ ಖಂಡಿತವಾಗ್ಲೂ ನೀವು ಇವತ್ತೇ ಮಾಡ್ಕೋಬೇಕು, ಇಲ್ಲ ಇವತ್ತೇ ಹೋಗಿ ತಿನ್ನಬೇಕು. ನಾಟಿ ಫ್ರೈ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್ ಹಾಕಿ ಚೆನ್ನಾಗಿ ಹುರಿದು ಹಸಿಮೆಣಸಿನಕಾಯಿ ಪೇಸ್ಟ್, ಅರಿಶಿನ, ನಾಟಿ ಕೋಳಿ, ಉಪ್ಪು, ನೀರು ಹಾಕಿ 3 ವಿಸಲ್ ಕೂಗಿಸಿ. ಒಂದು ಬಾಣಲೆಗೆ ಬೇಯಿಸಿಕೊಂಡ ಚಿಕನ್, ಕಾಳು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಸೋಯಾ ಸಾಸ್, ಮೊಸರು, ಅರಿಶಿನ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡುತ್ತಾ ಹೋದರೆ ನಾಟಿ ಕೋಳಿ ಪೆಪ್ಪರ್ ಫ್ರೈ ನಿಮ್ಮನೆಯಲ್ಲೂ ರೆಡಿ. ನಾವು ಹೇಳ್ತಾ ಇದೀವಿ ನೀವು ಫಸ್ಟು ಅಡುಗೆ ಮಾಡಿ ಆಮೇಲೆ ಮಿಲಿಟರಿ ಹೋಟೆಲ್ ಕುತ್ಕೊಂಡು ಊಟ ಮಾಡ್ಬೋದು ಅಂತ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ದೀಪಿಕಾ ಅನ್ನೋ ರೆಡಿಯಾಗಿದ್ದಾರೆ. ಮಿಲಿಟರಿ ಹೋಟೆಲ್ ಅಡುಗೆ ಮಾಡೋಕ್ಕೆ ಧೈರ್ಯ ತೋರಿಸಿ ಬಂದಿದ್ದಾರೆ. ದೀಪಿಕಾ, ನಮಸ್ಕಾರ. ಏನು ಮಾಡ್ಕೊಂಡಿದ್ದೀರಿ? ನಾನು ಇವಾಗ ಸಾಫ್ಟ್ವೇರ್ ಇಂಜಿನಿಯರ್. ಓಕೆ, ಎಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಡುಗೆ ಯಾವಾಗ ಮಾಡ್ತೀರಿ? 10th ಸ್ಟ್ಯಾಂಡರ್ಡ್ ಇಂದ ಮಾಡ್ತಿದ್ದೀನಿ. 10th ಸ್ಟ್ಯಾಂಡರ್ಡ್ ಇಂದ ಅಡುಗೆ ಮಾಡ್ತಾ ಇದ್ದೀರಾ? ವೆರಿ ಗುಡ್. ಎಲ್ಲಿ ಕೆಲಸ ಮಾಡ್ತಾ ಇರೋದು? ಆರ್ ಟಿ ನಗರಲ್ಲಿ ಟರ್ಷಿಯಂ ಟೆಕ್ನಾಲಜಿ. ಮನೆ ಇರೋದಿಲ್ಲಿ? ಇಂದ್ರಾನಗರ. ಇಂದ್ರಾನಗರದಲ್ಲಿ ಮನೆ, ಆರ್ ಟಿ ನಗರದಲ್ಲಿ ಕೆಲಸ, ಮಿಲಿಟರಿ ಹೋಟೆಲ್ ಇವತ್ತು ಅಡುಗೆ. ನಮ್ಮ ಕಾರ್ಯಕ್ರಮದಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ ದೀಪಿಕಾ ಅವರೇ? ಇವತ್ತು ಚಿಕನ್ ಬುಲೆಟ್ಸ್ ಮಾಡ್ತಾ ಇದ್ದೀನಿ. ಚಿಕನ್ ಬುಲೆಟ್ಸಾ? ಅದೇನ್ರಿ ಚಿಕನ್ ಬುಲೆಟ್ಸು? ಅದು ಮಾಡಕ್ಕೆ ಏನೇನು ತಂದಿದ್ದೀರಿ ದೀಪಿಕಾ? ಚಿಕನ್ ಬುಲೆಟ್ಸ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಕಾರ್ನ್ಫ್ಲೋರ್, ಕಾರ್ನ್ ಫ್ಲೇಕ್ಸ್, ಕಡಲೆಕಾಯಿ ಬೀಜ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಉಪ್ಪು, ಎಣ್ಣೆ. ನಾನು ಡೈರೆಕ್ಟಾಗಿ ಗ್ರೈಂಡಿಂಗ್ ಮಾಡ್ಕೋತೀನಿ ಈಗ ಏನ ಮಿಕ್ಸರ್ಗೆ ಚಿಕನ್ ಮತ್ತೆ ಇದನ್ನೆಲ್ಲ ಐಟಮ್ಸ್ ಗ್ರೈಂಡ್ ಮಾಡ್ಕೊಳ್ತೀರಾ? ಮಾಡ್ಕೊಳ್ಳಿ. ಆನಿಯನ್ಸ್, ಗ್ರೀನ್ ಚಿಲ್ಲೀಸ್ ಮತ್ತೆ ಗ್ರೌಂಡ್ ನಟ್ಸ್ನ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೋತೀನಿ, ಯಾಕಂದ್ರೆ ಚಿಕನ್ ಜೊತೆ ಬ್ಲೆಂಡ್ ಆಗಲ್ಲ ಅದು ಬೇಗ. ಫಸ್ಟ್ ಆನಿಯನ್ ಹಾಕೋಬೇಕು, ಆನಿಯನಿನ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳಿ, ಮತ್ತೆ ಗ್ರೀನ್ ಚಿಲ್ಲೀಸ್ ಹಾಕೋತಿದ್ದೀನಿ, ಹಾಕಿ. ಮತ್ತೆ ಕಡಲೆಕಾಯಿ ಬೀಜ ಹಾಕ್ತಿದ್ದೀನಿ. ಕಡಲೆಕಾಯಿ ಬೀಜ? ಹಾ, ಚಿಕನ್ಗೆ ಕಡಲೆಕಾಯಿ ಬೀಜ? ಹೌದು, ಇದೇ ಟೇಸ್ಟ್ ಕೊಡ್ತಿರೋದು. ಯಾವ ಊರು ನಿಮ್ದು? ಬ್ಯಾಂಗ್ಳೂರು. ಹುಟ್ಟಿ ಬೆಳೆದಿಲ್ಲ ಬೆಂಗಳೂರು? ಹಾ, ಮಮ್ಮಿ ಡ್ಯಾಡಿದು ಕೋಲಾರ, ಮುಳ್ಬಾಗಲ್ ಹತ್ರ. ಓಕೆ. ಇದು ಆನಿಯನ್ ಮತ್ತೆ ಶೇಂಗಾ ಕ್ವಾಂಟಿಟಿ ಈಕ್ವಲ್ ಇರಬೇಕು. ಅದರ ಹಾಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಹೋ, ಅಳತೆ ಬೇರೆ ತಂದ್ಬಿಟ್ಟಿದ್ದೀರಿ. ವೆರಿ ಗುಡ್. ಆಮೇಲೆ ನೆಕ್ಸ್ಟ್ ಸದ್ಯಕ್ಕೆ ಇದು ಗ್ರೈಂಡ್ ಮಾಡ್ಕೊಳ್ಳೋಣ. ಮಾಡಿ. ನೀರು ಹಾಕ್ತೀರಾ? ಇಲ್ಲ, ನೀರು ಹಾಕಲ್ವಾ? ಇಲ್ಲ, ಅದು ಕೈಮಾ ಥರ ಪೇಸ್ಟ್ ಆಗಬೇಕು. ಅದ್ರ ಮಾಡಿ. ಜೊತೆಗೆ
ಚಿಕನ್ ಬುಲೆಟ್ ಅನ್ನ ಮಾಡ್ತಾ ಇದ್ದಾರೆ. ದೀಪಿಕಾ ಅವ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. 10ನೇ ಕ್ಲಾಸಿಂದ ಅಡುಗೆ ಮಾಡ್ತಾ ಇದ್ದಾರೆ. ಚಿಕನ್ ಬುಲೆಟ್ ಅನ್ನು ತೋರ್ಸೋಕ್ಕೋಸ್ಕರ ನಮಗೆ ಬಂದಿದ್ದಾರೆ. ನೋಡಿ ಮುಳ್ಳಿಯವರೇ, ತಿನ್ ನೋಡಿ ಅದ್ರ ಮಜಾ ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಇದು ಫೈನ್ ಪೇಸ್ಟು ಆಗಬಾರ್ದು, ತರ್ತರಿಯಾಗಿರ್ಬೇಕು. ಹಾ. ಓಕೆ, ಅದಕ್ಕೆ ಮತ್ತೆ ಚಿಕನ್ ಹಾಕ್ತಿರೋದು Okay. ಗ್ರೈಂಡ್ ಮಾಡೋದಕ್ಕೆ. ಕಡಲೆಕಾಯಿ ಬೀಜ, ಈರುಳ್ಳಿ, ಇದರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರುಬ್ಕೊಂಡಿದ್ದಾರೆ ತರ್ತರಿಯಾಗಿ. ಈಗ ಅದಕ್ಕೆ ಈ ಏನಿದೆ ಈ ಚಿಕನ್ ಸಣ್ಣ ಸಣ್ಣದಾಗಿ ಪೀಸು ಬೋನ್ಲೆಸ್ ಮಾಡಿದ್ದಾರೆ, ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾರೆ ಅಲ್ವೇನ್ರಿ? ಹೌದು. ಎಷ್ಟು ಗಂಟೆಗೆ ಹೋಗಿ ಕೆಲಸಕ್ಕೆ? 8:30 ಸಾಟರ್ಡೆ ಸಂಡೇ ರಜಾ. ಹಾಂ. ಏನು ಮಾಡೋದು 2 ದಿನ? ಮಲ್ಕೊಳ್ಳೋದು. 12 ಅವರ್ ಕೆಲಸ ಮಾಡಿರ್ತಾರೆ, ಕಂಪ್ಯೂಟರ್ ಮುಂದೆ ಕೂತಿರ್ತಾರೆ, ಟೆನ್ಷನ್ ತೊಗೊಂಡಿರ್ತಾರೆ. 2 ದಿನ ಈಚೆ ಹೋಗೋದೇ ಬೇಡಪ್ಪ, ರೆಸ್ಟ್ ತೊಗೊಂಡ್ರೆ ಸಾಕು ಮಂಡೇ ತನಕ ಅಂತ ಅನ್ಸ್ಬಿಟ್ಟಿರುತ್ತೆ. ಆ ಕೆಲಸ ಮಾಡಿದವ್ರಿಗೆ ಗೊತ್ತಿರುತ್ತೆ ಎಷ್ಟು ಅದು ಶ್ರಮ ಪಟ್ಟಿರ್ತಾರೆ ಅಂತ. ಸಾಲ್ಟ್ ಇದಕ್ಕೆ ಹಾಕೋತೀನಿ. ಹಾಕಿಮ್ಮ, ಚಿಕನ್ನು ಸ್ವಲ್ಪ ಹಾಕೊಂಡಿದ್ದಾರೆ, ಸ್ವಲ್ಪ ಸಾಲ್ಟ್ ಹಾಕೊಳ್ತಾ ಇದ್ದಾರೆ. ಎಣ್ಣೆಲಿ ಕರಿತೀರಾ ಇದನ್ನ? ಹೌದು, ಡೀಪ್ ಫ್ರೈ. ಎಣ್ಣೆನ ಇಟ್ಕೋಬೋದಾ? ಹಾಂ, ನೀವು ರುಬ್ಬಿ ನಾ ಇಟ್ಕೊಳ್ತೀನಿ. ರುಬ್ಬಿ ಉಂಡುಂಡೆ ಮಾಡ್ತೀರಾ, ಬುಲೆಟ್ ಥರ ಮಾಡ್ತೀರಾ? ಬುಲೆಟ್ಸ್ ಅಲ್ವಾ, ಬುಲೆಟ್ ಶೇಪಲ್ಲೇ ಇರುತ್ತೆ. ಓಕೆ. ಓಕೆ ದೀಪಿಕಾ ಅವರೇ, ಆಯ್ತಾ ರುಬ್ಬಿದ್ದು? ಹಾಂ, ಒಂದು ಬೌಲ್ ಕೊಡಿ. ಕೊಟ್ಟೆ. ಈಗ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಚೆನ್ನಾಗಿ. ಇನ್ನೂ ಸ್ವಲ್ಪ ಹಾಕಬೇಕು. ಸಾಕಾಗಲ್ಲ ಇಷ್ಟೇ ನಿನ್ನೆ? ಡೀಪ್ ಫ್ರೈ ಅಲ್ವಾ. ಇದನ್ನ ಬುಲೆಟ್ ಶೇಪ್ಸ್ ಮಾಡ್ಕೋತಿದ್ದೀನಿ. ಮಾಡ್ಕೊಳ್ಳಿ ಮೇಡಮ್, ಹೊಡಿದೇ ಇದ್ರೆ ಸಾಕು. ಹಿಂಗನ್ನಿ ಮೇಡಮ್. ಬೇಡ, ಹಂಗೆ ಸಾಕು. ಹಂಗೆ ಸಾಕಾ? ಓಕೆ, ಡನ್. ಇದು ನಿಮಗೆ ರೆಸ್ಟೋರೆಂಟ್ಸ್ ಅಲ್ಲಿ ಸಿಗುತ್ತೆ. ಸಿಗುತ್ತಾ? ಸಿಗುತ್ತೆ. ಚಿಕನ್ ಬುಲೆಟ್ ಅಂತ ಹಾ. ನಮ್ಮ ಹೋಟ್ಲಲ್ಲಿ ಸಿಗಲ್ಲ ಬಿಡಿ. ಅದಕ್ಕೆ ನಾನು ಮಾಡಿ ತೋರಿಸ್ತೀನಿ. ಮಾಡಿ. ಚಿಕನ್ ಬುಲೆಟ್ ಅನ್ನ ಮಾಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ದೀಪಿಕಾ ಅವರು ಬಂದಿದ್ದಾರೆ. ಈ ಅದ್ಭುತವಾಗಿರುವಂಥ ಬುಲೆಟ್ ನೋಡಿ ಮುರಳಿಯವರೇ, ಮಿಲಿಟರಿ ಹೋಟೆಲ್ ನೀವು ಮಾಡಲ್ಲ, ನಾವು ಮಾಡಿ ತೋರಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ ದೀಪಿಕಾ? ಫ್ರೀ ಟೈಮ್ ಇದ್ರೆ ಅಲ್ವಾ ಯಾಕಮ್ಮ? ಸಿಗೋದು ಸ್ಯಾಟರ್ಡೆ ಸಂಡೇ. ಓಕೆ. ಎಷ್ಟು ಗಂಟೆಗೆ ಬರ್ತೀರಾ, ಎಷ್ಟು ಗಂಟೆಗೆ ಹೋಗ್ತೀರಾ ಕೆಲಸಕ್ಕೆ? ಮನೆ ಬಿಡೋದು 7:30, ಬರೋದು 7:30 ಆಗುತ್ತೆ. ಓಕೆ. 12 hours ಅಲ್ಲೇ ಮುಗಿಯುತ್ತೆ. ಬಂದು ತಿಂದು ಮಲ್ಗೋದು ಅಷ್ಟೇನಾ? ಅಷ್ಟೇ. ಓಕೆ. ಕೈಲೇ ಮಾಡ್ಬಿಡ್ತೀರಾ ಕ್ರಷಿಂಗು? ಹಾ, ಮಾಡ್ಕೊಳ್ಳಿ. ಅದ್ಮೇಲೆ ಫ್ಲೇಕ್ಸ್ ಕಾಣಬೇಕು, ಅದಕ್ಕೆ ಫುಲ್ ಗ್ರೈಂಡ್ ಮಾಡಿ ಪೌಡರ್ ಆಗೋಗುತ್ತೆ. ಎಸ್, ನೀವು ಹೆಂಗೆ ಹೇಳ್ತೀರಾ ಹಂಗೆ ಮೇಡಮ್. ಕಾರ್ನ್ ಫ್ಲೋರ್ ಎಸ್, ತಗೋತಿದ್ದೀನಿ. ಕಾರ್ನ್ ಫ್ಲೋರ್ ಕ್ವಾಂಟಿಟಿ ಮೇಲೆ ನೀವು ಎಷ್ಟು ಬುಲೆಟ್ಸ್ ಇರುತ್ತೋ ಅಷ್ಟು. ಓಕೆ. ನೀರು ಹಾಕಿ ಕಾರ್ನ್ಫ್ಲೋರ್ನ ಚೆನ್ನಾಗಿ ಅದನ್ನ ಸಂಪ್ಳ ಥರ ಮಾಡಿ ಇಟ್ಕೊಳ್ಳಿ. ಇದು 1 ಕೋಟಿಂಗು. ಸೆಕೆಂಡ್ ಕೋಟಿಂಗ್ಗೆ ಇದ್ರಲ್ಲಿ ರೋಲ್ ಮಾಡಿ ಹಾಕಿ. ಮಾಡಿ. ಸೊ ಬುಲೆಟ್ಸ್ನ ಇದ್ರಲ್ಲಿ ಡಿಪ್ ಮಾಡ್ಕೊತೀನಿ. ಓಕೆ. ಡಿಪ್ ಮಾಡಿರೋಂಥ ಬುಲೆಟ್ನ ತೆಗೆದು ಕಾನ್ಫ್ಲೆಕ್ಸ್ ಮೇಲೆ ಹಾಕ್ತೀರಿ. ಕಾರ್ನ್ಫ್ಲೇಕ್ಸ್ ಅಲ್ಲಿ ಕಾನ್ಫ್ಲೆಕ್ಸ್ ಮೇಲೆ ಹಾಕಿದ ತಕ್ಷಣ ಎಣ್ಣೆಗೆ ಹಾಕ್ತೀರಿ ಅಲ್ವೇ? ಬಿಡಿ, ನಿಧಾನಕ್ಕೆ ಬಿಡಿ. ಚಿಕನ್ ಬುಲೆಟ್ಸ್ ಅನ್ನ ಮಾಡ್ತಾ ಇದ್ದಾರೆ ದೀಪಿಕಾ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಅದ್ಭುತವಾಗಿರೋ ಅಡುಗೆನ 10ನೇ ಕ್ಲಾಸಿಂದ ಮಾಡ್ತಾ ಇದ್ದೀನಿ ಮುರಳಿಯವರೇ ಅಂತ ಹೇಳಿದ್ದಾರೆ. ಎಸ್ ಮೇಡಮ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುರಳಿ ಮಿಲಿಟರಿ ಹೋಟೆಲ್ಗೆ ಬಂದಿದ್ದಾರೆ ದೀಪಿಕಾ ಅವರು. ಅದ್ಭುತವಾಗಿರುವಂಥ ಚಿಕನ್ ಬುಲೆಟ್ಸ್ ಅನ್ನ ಮಾಡ್ತಾ ಇದ್ದಾರೆ. ಒಳ್ಳೆ ಬುಲೆಟ್ಗಳು ತಯಾರಾಗ್ತಾ ಇದೆ. ಕೆಲವೇ ನಿಮಿಷಗಳಲ್ಲಿ ಬಂದು ಬೀಳ್ಬೋದು. ಬುಲೆಟ್ ಎಲ್ಲಿ ಬೀಳುತ್ತೋ ಗೊತ್ತಿಲ್ಲ. ಬಿಡಿ ಪಟ್ ಅಂತ ಬಿಡಿ. ನೀವು ಒಬ್ಬರೇ ಮಾಡ್ಕೊಂಡು ಬಿಟ್ರೆ ಇಷ್ಟೆಲ್ಲ ಎಲ್ಲ ಸಿದೋಗ್ಬಿಡುತ್ತೆ. ಮುರಳಿಯವರೇ, ಚಿಕನ್ ಬುಲೆಟ್ಸ್ ಚಿಕನ್ ಬುಲೆಟ್ಸ್ ತಯಾರು ಮಾಡಿ ನಮಗೋಸ್ಕರ ಮಾಡಿ ಕೊಟ್ಟಿದ್ದಾರೆ. ಮುರಳಿ ಮಿಲಿಟರಿ ಒಟ್ಟಿಗೆನೆ ಬುಲೆಟಾ, ಅದು ಚಿಕನ್ ಬುಲೆಟಾ? ನೋಡ ತಾಳಿ ಬುಲೆಟ್ ಎಷ್ಟು ಫೋರ್ಸ್ ಆಗಿದೆ, ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ರುಚಿಯಾಗಿದೆ. ಬನ್ನಿ ಮೇಡಮ್. ಓಕೆ, ಚೆನ್ನಾಗಿ ಮಾಡಿದ್ದಾರೆ. ಕ್ರಿಸ್ಪಿಯಾಗಿದೆ. ಕೈಮಾ ಥರ ಇದೆ. ಕೈಮಾ ಥರನೇ ಮಾಡಿಕೊಂಡು ಇದನ್ನು ಬುಲೆಟ್ ಮಾಡಿ ಹಾಕಿರೋದಷ್ಟೇ. ನಾವು ಉಂಡೆ ಮಾಡಿ ಹಾಕೊಳ್ತೀವಿ. ಬಟ್ಟು ಎಣ್ಣೆಲಿ ಕರೆದಿರೋದ್ರಿಂದ ಒಂದು ಒಳ್ಳೆ ಫ್ಲೇವರಿನ ಬುಲೆಟ್ ತಿಂದಂಗೆ ಇದೆ. ಸಖತ್ತಾಗಿದೆ. ಥ್ಯಾಂಕ್ ಯು. ನಗೆಟ್ಸ್, ಚಿಕನ್ ನಗೆಟ್ಸ್ ಅಂತ ಸಿಗುತ್ತೆ, ಅದೇ ಥರನೇ ಇದೆ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಡಲೆಕಾಯಿ ಬೀಜ ಕಾಣ್ತಾನೆ ಇಲ್ವಲ್ರಿ? ಸಿಂಪಲ್ ರೆಸಿಪಿ. 5 ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ರೆಡಿ. ಸಿಕ್ತು ಕಡಲೆಕಾಯಿ ಬೀಜ. ಓಕೆ,
ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, Thank you. ರಜಾ ಹಾಕಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಕೈ ರುಚಿಯನ್ನು ತೋರಿಸಿದ್ರಾ, ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ದೀಪಿಕಾ ಅವರೇ. Thank you so ಥ್ಯಾಂಕ್ ಯು ಮಾ. much. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮಗೆ ಸಾಕಷ್ಟು ಬಹುಮಾನಗಳನ್ನ ಕೊಡಬೇಕು. ಕೂದಲು ಚೆನ್ನಾಗಿ ಬೆಳೆದಿದೆಯಾ, ಇನ್ನೂ ಬೆಳೆಸ್ಬೇಕಾ? ಇಲ್ಲ, ಸಾಕ ಇಷ್ಟೇನೆ? ಸಾಕಷ್ಟು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರಿಷಿಕೇಶ್ ಭೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಕೊಡ್ತಾ ಇದ್ದಾರೆ. ಕೆಮಿಕಲ್ ಫ್ರೀ, 100% ಕೆಮಿಕಲ್ ಫ್ರೀ ಆದಂಥ ಏಕೈಕ ತಲೆಗೆ ಹಾಕುವ ಎಣ್ಣೆ ಅಂತ ಹೇಳಿದ್ರೆ ನಮ್ಮ ರಿಷಿಕೇಶ್ ಭೃಂಗ ಏರ್ ಆಯಿಲು. ಇದು ನಿಮಗೋಸ್ಕರ ಕೊಡ್ತೀವಿ. ಜೊತೆಗೆ ಹರ್ಬಲ್ ಶಾಂಪು ಕೂಡ ಇದೆ. ಒಂದ್ಸರಿ ಯೂಸ್ ಮಾಡಿ, ಕೆಮಿಕಲ್ ಫ್ರೀ, ಸಿಕ್ಕಾಪಟ್ಟ ವಿಟಮಿನ್ಗಳಿದೆ. ನೋಡ್ಕೊಳ್ಳಿ ಆಮೇಲೆ ಕತೆನ. ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ ಮಯಾಸ್ ಅವರು ನಿಮಗೋಸ್ಕರ. ರವಿ ಮಸಾಲಾದವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಮಸಾಲಾ ಪುಡಿಗಳನ್ನ ಒಂದು ಕಡೆ ಹಾಕಿ, ಎಲ್ಲ ಮಸಾಲ ಪುಡಿ ಇದೆ. ಮೋಸ್ಟ್ಲಿ ನೀವು ಒಬ್ಬರೇ ತಿಂತೀರಾ ಅಂತ ಹೇಳಿದ್ರೆ 2 ವರ್ಷ ಬರುತ್ತೆ. ತಗೊಳ್ಳಿ, ಮಜಾ ಮಾಡಿ. Thank you. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಬುಲೆಟನ್ನೇ ಕೊಟ್ಟಿದ್ದಾರೆ ದೀಪಿಕಾ ಅವರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖಂಡಿತವಾಗ್ಲೂ ಮಕ್ಕಳಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡುತ್ತೆ. ಒಂದ್ಸರಿ ಟ್ರೈ ಮಾಡಿ, ಖುಷಿ ಆಗುತ್ತೆ. ಚಿಕನ್ ಬುಲೆಟ್ಸ್ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಕಡಲೆಕಾಯಿ ಬೀಜ ಹಾಕಿ ತರಿತರಿಯಾಗಿ ರುಬ್ಬಿ. ಇದಕ್ಕೆ ಚಿಕನ್, ಉಪ್ಪು ಹಾಕಿ ರುಬ್ಬಿ ಒಂದು ಬೋಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬುಲೆಟ್ ರೀತಿಯಂತೆ ಮಾಡಿಕೊಳ್ಳಿ. ತಯಾರಿಸಿಕೊಂಡ ಚಿಕನ್ ಬುಲೆಟ್ಸ್ ಅನ್ನು ನೀರು ಮಿಶ್ರಿತ ಕಾರ್ನ್ಫ್ಲೋರ್ನಲ್ಲಿ ಅದ್ದಿ ಕಾರ್ನ್ಫ್ಲೇಕ್ಸ್ನಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಚಿಕನ್ ಬುಲೆಟ್ಸ್ ರೆಡಿ ಟು ಈಟ್. ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಅಡುಗೆನ ಕಳೆದ ವಾರ ಮಾಡಿದ್ರು. ಒಳ್ಳೆ ಒಂದು ಮಟನ್ ಬಿರಿಯಾನಿ ಮಾಡಿಕೊಟ್ಟಿದ್ರು GFC ಅವರು. GFCಯ ನಮ್ಮ ಹೊಸ ತಲೆಮಾರಿನ ಚೆಫ್ ರೆಡಿಯಾಗಿ ನಿಂತಿದ್ದಾರೆ. ಏನು ಸರ್, ಅವತ್ತೇನೋ ನೀವು ಬಿರಿಯಾನಿ ನೋಡಿದ್ರಿ, ಇವತ್ತು ನಮ್ಮ ಕೈಲಿ ಒಂದು ಪೆಪ್ಪರ್ ಚಿಕನ್ ತಿನ್ನೋಡಿ, ಮರೆಯೋಕ್ಕೆ ಚಾನ್ಸ್ ಇಲ್ಲ ಅಂತ ಇದ್ದಾರೆ. ಕರ್ಕೊಂಬರ್ತಾ ಇದೀವಿ. ಮಂಜು ಅವರೇ ರೆಡಿನಾ? ಅಲ್ಲ, ನೀವು ಅಡುಗೆ ಮಾಡಕ್ಕೆ ಬಂದಿದ್ದೀರಾ ಮಾತ್ರ, ಮದುವೆಗೆ ಬಂದಿದ್ದೀರಾ? ಮದುವೆ ಗಂಟು ಥರ ಬಂದರೆ ಅಡುಗೆ ಮಾಡೋಕ್ಕಾಗ್ತದ? ಬನ್ನಿ. ಅದು ಮುರಳಿ ಹೋಟ್ಲು ವಿಶೇಷ ಅಲ್ವಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಜು ಅವರು ಬಂದಿದ್ದಾರೆ. ಕಳೆದ ವಾರ ಒಂದು ಅದ್ಭುತವಾಗಿರುವಂಥ ಬಿರಿಯಾನಿನ ಮಾಡಿ ಕೊಟ್ಟಿದ್ರು. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪೆಪ್ಪರ್ ಚಿಕನನ್ನ ಮಾಡ್ತೀವಿ ಸರ್. ನಮ್ಮ ಹೋಟೆಲ ಪೆಪ್ಪರ್ ಚಿಕನ್ ತಿಂದರೆ ಬೇರೆ ತಿಂದಿರೋಕ್ಕೆ ಚಾನ್ಸ್ ಇಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಪೆಪ್ಪರ್ ಚಿಕನ್ ಮಾಡೋಕೆ ಏನೇನು ತಂದಿದ್ದೀರಾ ಮಂಜು? ಚಿಕನ್ ಪೆಪ್ಪರ್ ಡ್ರೈ. ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಕರಿಬೇವು, ಅಚ್ಚೆ ಖಾರದ ಪುಡಿ, ಉಪ್ಪು, ಎಣ್ಣೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ GFC ಹೋಟ್ಲಿಂದ ಬಂದಿದ್ದಾರೆ. ಅದ್ಭುತವಾಗಿರೋಂಥ ಹೋಟೆಲು ಟಿಂಬರ ಲೇಔಟ್ನಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡು. ಒಳಗೆ ಹೋಗ್ತಿದ್ದಂಗೆ ಕಾರ್ನರಲ್ಲಿ ಸಿಕ್ಕಾಪಟ್ಟೆ ಜನ ನಿಂತಿರ್ತಾರೆ. ಬಿರಿಯಾನಿ ತಿಂತಾ ಇರ್ತಾರೆ, ಕಬಾಬ್ ಬೇಕು ಅಂತ ಗಲಾಟೆ ಮಾಡ್ತಾ ಇರ್ತಾರೆ. ಅಲ್ಲಿ ಗಲಾಟೆ ಮಾಡಿಸ್ತಾರವ್ರೆ ಇವರು. ಆ ಬಿರಿಯಾನಿ ಕಬಾಬ್ ಎಲ್ಲ ನೀವು ನೋಡಿದ್ದೀರಾ, ಆದರೆ ಪೆಪ್ಪರ್ ಚಿಕನ್ ನಾನು ಮಾಡೋದು ನೋಡಿಲ್ಲ ಸರ್. ನಮ್ಮ ಅಪ್ಪ ಮಾಡಿರೋದು ನೋಡಿರ್ಬೋದು. ನಮ್ಮ ಕೈಲಿ ಒಂದ್ಸರಿ ರುಚಿ ಮಾಡಿ ನೋಡಿ ಸರ್ ಅಂತ ಇದ್ದಾರೆ. ಶುರು ಮಾಡೋಣ ಮಂಜು, ಏನು ಕೊಡಿ ನಿಮಗೆ? ಫಸ್ಟ್ ಒಂದು ಪಾತ್ರೆ ಕೊಡಿ, ಚಿಕನ್ ಬೇಯಿಸ್ಕೊಂತೀನಿ. ಚಿಕನ್ನ ಬೇಯಿಸ್ಕೊಳ್ತೀರಾ? ಚಿಕನ್ ಬೇಯಿಸಕ್ಕೆ ಪಾತ್ರೆ ಬೇಕು. ಪಾತ್ರೆ ಬೇಕು. ನಿಮ್ಮ ಅಪ್ಪರೇ ಮಾಡ್ತಿರೋದ ಫಸ್ಟ್ ಇದು? ತುಂಬಾ ಚೆನ್ನಾಗಿದೆ. ಏನ್ ಸರ್ ಇಷ್ಟೊಂದು ಲೇಟ್ ಆಗ್ತದೆ, ನಮ್ಮ ಸ್ಟವ್ ಇಟ್ಟು ನೋಡಿ ಅಂತೇಳಿ ಹೋಟ್ಲು ಸ್ಟವ್ ಅಂತ ನಮ್ಗೆ ಇಟ್ಬಿಟ್ಟಿದ್ದಾರೆ. ಏನು ಉರಿಯುತ್ತೆ ಅಂತ ಹೇಳಿದ್ರೆ 10 ನಿಮಿಷಕ್ಕೆ ಅಡುಗೆ ರೆಡಿ ಆಗ್ಬಿಡುತ್ತೆ. ಓಕೆ ಮಂಜು, ಏನು ಹಾಕೊಳ್ತಿರೋದಕ್ಕೆ? ಫಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ನೀರಲ್ಲಿ ಇಡಿ ಮಂಜು. ಮದುವೆಗೆ ಎಷ್ಟು ದಿನ ಆಯ್ತು? ಅಲ್ಲಿ 1 ವರ್ಷ ಆಗ್ತಿದೆ ಸರ್. 1 ವರ್ಷ ಆಗೋಯ್ತಾ ಇಷ್ಟು ಬೇಗ? ಏನೇನು ಆಗ್ತಾ ಇದೆ. ಚಿಕನ್ ಹಾಕೊಂತ ಇದ್ದೀನಿ. ಹಾಕಿ ಸರ್. ನಿಮ್ಮ ವೈಫ್ ಎಲ್ಲ ಸ್ವಲ್ಪ ಡೈರೆಕ್ಷನ್ ಕೊಟ್ರಾ? ಹಿಂಗ್ ಮಾಡಿ ಹಂಗ್ ಮಾಡಿ ಎಲ್ಲ ಸ್ವಲ್ಪ ಹೇಳಿರ್ಬೇಕಲ್ಲ. ಅವರೇನೋ ಬೇರೆ ಹೇಳಿದಾರೆ ಬಿಡಿ. ಏನು ಹೇಳಿದಾರೆ ಹೇಳಿ, ಪರವಾಗಿಲ್ಲ, ನಾವು ಸ್ವಲ್ಪ ಕೇಳಿಸ್ಕೊಳ್ತೀವಿ. ಈಗ ಉಪ್ಪು ಹಾಕೊಂತೀನಿ ಸ್ವಲ್ಪ. ಇದಕ್ಕೆ ಸ್ವಲ್ಪನೇ ಹಾಕೊಳ್ಳೋಣ. ಸ್ವಲ್ಪನೇ ಹಾಕಿದ ನೀವೀಗ? ಇದು ಸ್ವಲ್ಪ ಬೇಯ್ಲಿ. ಅಲ್ಲಿವರೆಗೂ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಏನು ಮಸಾಲೆ ರೆಡಿ ಮಾಡ್ತೀರಿ? ಅದಕ್ಕೆ ಪೆಪ್ಪರ್ ಡ್ರೈ. ಪೆಪ್ಪರ್ ಡ್ರೈಗೆ ಫಸ್ಟು ಮಸಾಲ. ಯೂಶಲಿ ಏನು ಮಾಡ್ತಾರೆ ಅಂದರೆ ಪೆಪ್ಪರ್ ಚಿಕನನ್ನು ಕೆಲವಾರು ಹೋಟೆಲ್ಗಳಲ್ಲಿ ಕೆಲವಾರು ರೀತಿ ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ, ಚಿಕನ್ನ ಬೇಯಿಸ್ಕೊಳ್ಳಲ್ಲ, ಪೆಪ್ಪರ್ ಜೊತೆಗೆ ಆ ಫ್ರೈ ಜೊತೆಗೆ ಫ್ರೈ ಮಾಡ್ತಾರೆ. ಒಂದೊಂದು ಹೋಟೆಲ್ ಒಂಥರ ಮಾಡ್ತಾರೆ. ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಫಸ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಅರಿಶಿನ ಹಾಕ್ಬೇಕಾಗ್ಬೋದೇನೋ? ಬೇಡವಾ ಅರಿಶಿನ ಅದಕ್ಕೆ? ಇಲ್ಲ, ಅದೆಲ್ಲ ಏನು ಬೇಕಾಗಲ್ಲ, ಬರೀ ಇಷ್ಟೇ ಸಾಕು. ತುಂಬಾ ಸಿಂಪಲ್ ಆದ ಮೆಥಡು, ಮನೇಲಿ ಮಾಡ್ಕೋಬೇಕು. ಓಕೆ, ತುಂಬಾ ಈಸಿ. ಏನು ಬೇಕು ಅಂತ? ಈಗ ಒಂದು ಪಾತ್ರೆ ಕೊಡಿ. ಏನಕ್ಕೆ ಹೇಳಿ? ಫ್ರೈ ಮಾಡ್ಕೊಳ್ಳೋಕ್ಕೆ. ಫ್ರೈ ಮಾಡ್ಕೊಂಡ್ಬಿಡ್ತೀರಿ ಫಸ್ಟೇನೆ? ಆಮೇಲೆ ಈಗ ಇಲ್ಲಾಂದ್ರೆ ಜಾರ್ ಕೊಡಿ. ನಾನು ಫಸ್ಟು ರುಬ್ಕೊಳ್ಳಿ ನೀವು. ಈರುಳ್ಳಿ ಹಾಕೋತಾ ಇದ್ದೀನಿ. ಹಾಕಿ ಸರ್. ಶುಂಠಿ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಷ್ಟಿರಬೇಕು? ಶುಂಠಿ ಪ್ರಮಾಣ ಇದು 30%, 70%. 70%. 70 ಭಾಗ ಬೆಳ್ಳುಳ್ಳಿ ಇತ್ತು ಅಂದರೆ 30 ಭಾಗ ಶುಂಠಿ ಇರಬೇಕು. ಶುಂಠಿ ಪ್ರಮಾಣ ಜಾಸ್ತಿ ಆದರೆ ತೇಗ್ಬೇಕಾದ್ರೆಲ್ಲ ಸಾಯಂಕಾಲ ತನಕ ಅದೇ ಬರ್ತಾ ಇರ್ತದೆ. ಎಲ್ಲರೂ ಸಿಕ್ತವ್ರೆಲ್ಲ ಕೇಳ್ತಾರೆ, ಸರ್ ಪೆಪ್ಪರ್ ಚಿಕನ್ ತಿನ್ಕೊಂಬಂದ್ರ ಅಂತ. ಆದ್ದರಿಂದ ತಿನ್ನೋದು ಬೇರೆಯವ್ರಿಗೆ ಗೊತ್ತಾಗಬಾರ್ದು, ತಿಂದಿರೋದು ನಮಗೆ ಮಾತ್ರನೇ ಗೊತ್ತಾಗಬೇಕು. ಇದಕ್ಕೆ ರುಬ್ಕೋಬೇಕಾದ್ರೆ ತುಂಬಾ ಜನ ನೀರು ಹಾಕೊಂಡ್ಬಿಡ್ತಾರೆ. ಹಾ. ನೀರು ಹಾಕೊಳ್ಳೋದು ಬೇಡ. ಯಾಕಪ್ಪ? ಗಟ್ಟಿಯಾಗಿ ರುಬ್ಕೊಳ್ಳೋಣ. ಗಟ್ಟಿಯಾಗಿ ರುಬ್ಬೇಕಾ? ಗ್ರೇವಿ ತಿಕ್ಕಾಗಿ
ಸ್ವಲ್ಪನೇ ಇದ್ರೆ ಸಾಕು. ಓಕೆ 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 ಈಗ ರುಬ್ಕೊಂಡಾಗಿದೆ ಸರ್ ಇದು. ಓಕೆ. ಇನ್ನೇನು ಸ್ಪೆಷಲು ನಿಮ್ಮ ಹೋಟೆಲ್ನಲ್ಲಿ? ಕಸ್ಟಮರ್ ಯಾವುದೇ ಕೇಳಿದ್ರು 20 ಜನಕ್ಕೆ ಮೇಲ್ಪಟ್ಟು ಯಾವ್ದು ಕೇಳಿದ್ರು ಮಾಡ್ಕೊಡ್ತೀವಿ. ಎಲ್ಲ ಸ್ಪೆಷಲ್ ಆಗಿ ಇರುತ್ತೆ. ಸ್ಪೆಷಲ್ ಆಗಿರೋದು ಏನು ಬೇಕಾದ್ರೂ 20 ಜನಕ್ಕೆ ಹೇಳ್ಬೇಕು. ಏನು ಬೇಕಾದ್ರೆ ನಿಮ್ಮ ಚಾಯ್ಸ್. ಬಟ್ ಜನರಲ್ ಆಗಿ ಏನೇನು ಸಿಗುತ್ತೆ ನಿಮ್ಮ? ಜನರಲ್ ಆಗಿ ಚಿಕನ್ ಬಿರಿಯಾನಿ ಸಿಗುತ್ತೆ, ಮಟನ್ ಬಿರಿಯಾನಿ, ಕಬಾಬ್ ಸಿಗುತ್ತೆ, ಮಟನ್ ಚಾಪ್ ಸಿಗುತ್ತೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೂ ಸಿಗುತ್ತೆ ಮಂಜು? ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆದರೆ ನೈಟ್ 10 ಗಂಟೆ ಗಂಟ. ಬೆಳಗ್ಗೆ 7 ಸ್ಟಾಪ್. ನಾನ್ ಸ್ಟಾಪ್. ಸಾಟರ್ಡೆ ಸಂಡೇ ರಜಾ ಗಿಜಾ ಏನಿಲ್ವಾ? ಮಂಡೇ ಮಾತ್ರ ರಜಾ ಇದೆ. ಮಂಡೇ ರಜಾ ಇದೆಯಾ ಸದ್ಯಕ್ಕೆ? ಅವತ್ತು ರಜಾ ಕೊಟ್ಟಿದ್ದಾರಲ್ಲ. ಅಲ್ಲ, ಅದು ರಜಾ ಅನ್ನೋದು ಅಂಗಡಿನ ಕ್ಲೀನಾಗಿ ಇಡ್ಲಿಕ್ಕೋಸ್ಕರ. ಓಕೆ. ಯಾಕಂದ್ರೆ ರುಚಿ ಒಂದೇ ಇರಲ್ಲ, ಶುಚಿನೂ ಇರಬೇಕಲ್ಲ. ಶುಚಿ ಇರೋ ಕಡೆ ರುಚಿ ಬರೋದು, ಇಲ್ಲಾಂದ್ರೆ ರುಚಿ ಬರಲ್ಲ. ಅಲ್ಲ, ರುಚಿ ಅದು ರುಚಿ ಎಲ್ಲ ಕೆಲಗಡೆ ಶುಚಿ ಇಲ್ಲದೆ ರುಚಿ ಬೇರೆ ತರ ರುಚಿ ಕೊಡೋಕೆ ಸ್ಟಾರ್ಟ್ ಮಾಡ್ತದೆ. ಇಲ್ಲ, ರುಚಿ ಕೊಟ್ಬಿಡುತ್ತೆ, ಅದು ಟೆಂಪ್ರವರಿ ಅಷ್ಟೇ. 2 ದಿನ ಹಾಸ್ಪಿಟ್ಲಿಗೆ ಹೋದ್ರೆ ಈ ಹೋಟ್ಲಿಗೆ ಹೋಗಬೇಡ ಅಂತ ಡಾಕ್ಟರ್ ಹೇಳ್ತಾರೆ. ಅದು ಇಂಪಾರ್ಟೆಂಟ್. ಕರೆಕ್ಟ್. ಹೆಂಗ್ ಗೊತ್ತಾಗುತ್ತೆ ಬೇಯಿಂದಿರೋದನ್ನ ನಾವು ಕೈ ಇಟ್ಟು ನೋಡ್ಬೇಕಾ ಅಥವಾ ನಿಮ್ಗೆ ನೋಡೋದ್ರಲ್ಲೇ ಗೊತ್ತಾಗುತ್ತಾ? ಅದು ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ. ಫುಲ್ ವೈಟ್ನೆಸ್ ಫುಲ್ ವೈಟ್ ಆಗ್ಬಿಡುತ್ತಲ್ಲ? ಫುಲ್ ವೈಟ್ ಬಂದ್ಬಿಡುತ್ತೆ. ಏಂತಕ್ಕೆ ಇಷ್ಟು ಬೇಯಿಸ್ತೀವಿ ಅಂದ್ರೆ, ಹೇಳಿ ಸರ್. ನೀವು ಅಲ್ಲಿ ಏನು ಬೇಯಿಸುವಂತ ಅವಶ್ಯಕತೆನೇ ಇಲ್ಲ, ಸ್ಟೇರ್ ಮಾಡಿ ಕೊಡೋದಷ್ಟೇ. ಅಂದ್ರೆ ಮಿಕ್ಸ್ ಮಾಡಿ ಅದ್ರ ಜೊತೆ ಖಾರ ಜೊತೆ ಮಿಕ್ಸ್ ಮಾಡಿ ಕೊಡ್ತಾ ಇರೋದಷ್ಟೇ. ವೆರಿ ಗುಡ್, ವೆರಿ ಗುಡ್. ಮತ್ತೆ ಇನ್ನೇನು ನೀವು ಹೊಸದಾಗಿ ಏನು ಮಾಡಿದ್ದೀರಾ? ನಿಮ್ಮ ಅಪ್ಪನದನ್ನ ಬಿಟ್ಟು ಹೊಸ ಅಡುಗೆಗಳೇನಾದ್ರು ನೀವು ಅನ್ವೇಷಣೆ ಏನಾದ್ರು ಮಾಡಿದಿರಿ? ಅದು ನಿರಂತರವಾಗಿರ್ತದೆ, ಕಂಟಿನ್ಯೂಸ್. ನಾವು ತುಂಬಾ ಚಿಕ್ಕ ಮಟ್ಟದಿಂದ ಬಂದಿದ್ದವರು. ಇರ್ಲಿ ಸರ್, ಎಲ್ಲರೂ ಚಿಕ್ಕ ಮಟ್ಟದಿಂದಲೇ ಬಂದಿರೋದು. ಯಾಕಂದ್ರೆ ಇವತ್ತು ತುಂಬಾ ದೊಡ್ಡ ಮಟ್ಟಿಗೆ ಬೆಳೆಸಿದ್ದೀರಾ. ನಿಮ್ಮ ಶ್ರಮ, ನಿಮ್ಮ ರುಚಿ ನಿಮ್ಮನ್ನು ಬೆಳೆಸಿದೇವಿ, ನಾವು ಬೆಳೆಸಿಲ್ಲ. ನಾವು ಏನಾಗೋದು ಅಲ್ಲ, ಅದನ್ನ ಗುರುತಿಸೋರು ತುಂಬಾ ಮುಖ್ಯ ಆಗ್ತಾರೆ ಸರ್. ಗುರ್ಸೋದಲ್ಲ ಸರ್, ನಾವು ಹೇಳ್ಕೊಡ್ಬೋದು ಅಷ್ಟೇನೆ. ಆದ್ರೆ ನಿಮ್ಮ ಶ್ರಮ ಇಲ್ಲ ಅಂದ್ರೆ ಏನಾಗುತ್ತೆ? ನಿಮ್ಮ ಶ್ರಮ ಪರಿಶ್ರಮ ಇದೆ, ಅದನ್ನ ಗುರುತಿಸಿದಾರಲ್ಲ, ಅದು ತುಂಬಾ ದೊಡ್ಡ ವಿಷಯ. ಅವೆಲ್ಲ ಏನಿಲ್ಲ, ಅದೆಲ್ಲ ನಾವು ಒಪ್ಪದೇ ಇಲ್ಲ. ತುಂಬಾ ಚಿಕ್ಕ ಮಟ್ಟದಿಂದನೇ ಬೆಳ್ಕೊಂಡ್ ಬಂದಿರೋದು. ಇರ್ಲಿ ಸರ್, ಏನೇ ಮಾಡಿದ್ರು ಸ್ವತಃ ತಂದೆಯವರು ಅವರವರಾಗೆ ಕಂಡಿಡದೆ. ಹೌದು ಲೈಕ್ ಏಕಲವ್ಯ ತರ. ಹೌದವರು ಸಿಂಗಲ್ ಫೈಟರ್ ಅವರು. ಏಕಲವ್ಯ ತರ ಸಿಂಗಲ್ ಫೈಟರ್ ಅವರು. ನಾನು ಹೇಳ್ತೀನಿ ಸ್ವಾಮಿ, ನಿದ್ದೆ ಮಾಡಿ ಕಾಸು ಮಾಡಿ ಸಾಕು ಅಂತ ಹೇಳೋದೇ ಇಲ್ವಲ್ಲ ಅವರು. ಇಲ್ಲ, ಅವ್ರ ಮನಸ್ಸಲ್ಲಿ ಏನೋ ಒಂದು ಹಠ ಛಲ ಅನ್ನೋದಿದೆ, ಮಾಡ್ಬೇಕು ಅಂತ. ಅಲ್ಲ, ಹಂಗೆಲ್ಲ ಇದ್ರೇನೆ, ಆ ಫೈರ್ ಇದ್ರೇನೆ ಯಾವುದೇ ಬಿಸ್ನೆಸ್ ಆಗಲಿ, ಸಣ್ಣದಾಗ್ಲಿ ಬಿಸ್ನೆಸ್ ದೊಡ್ಡದಾಗ್ಲಿ, ಆ ಚೂರು ಫೈರ್ ಇರಬೇಕು, ಆ ಹಸಿವಿರಬೇಕು. ಆ ಹಸಿವಿದ್ರೇನೆ ನೀವು ಮುಂದೆ ಬರಕ್ ಸಾಧ್ಯ. ಬಿಡಪ್ಪ ಇಷ್ಟ ಆಯ್ತು, ಇನ್ಯಾಕ್ ಬೇಕು ಅನ್ನಂಗೆ ಆಗ್ಬಿಡುತ್ತೆ. ಆ ವಿಷಯಕ್ಕಾಗಿ ಅಲ್ವಾ ಸರ್ ನಾವು ಇವತ್ತು ಪಂಚೆ ಕಟ್ಕೊಂಡು ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ. ಎಸ್, ನಾವು ಹೋಟ್ಲ್ ಇಡ್ಬೇಕಾದ್ರೆ ಹೇಳೋಂಥ ಮೊದಲನೇ ಒಂದು ಬುದ್ಧಿವಾದ ಏನಂದ್ರೆ, ತಟ್ಟೆ ಎತ್ತಕ್ಕೆ ನೀವು ರೆಡಿ ಆದ್ರೆ ಮಾತ್ರ ಹೋಟ್ಲ್ ಇಡಿ ಅಂತ ಹೇಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ಹೋಟ್ಲ್ ಇಡೋ ಶೋಕಿಗೆ ಹೋಗ್ಬೇಡಿ. ಗಲ್ಲದ ಮೇಲೆ ಕುತ್ಕೊಂಡು ದುಡ್ಡು ಎಣಿಸ್ಕೊಳ್ಳೋದೇ ಹೋಟ್ಲಲ್ಲ. ಅಲ್ಲಿ ಹಿಂದ್ಗಡೆ ಮಾಡ್ತಾರಲ್ಲ ಕೆಲಸ, ತಟ್ಟೆ ತೊಗೊಂಡೋಗಿ ಇಟ್ಟು ತಟ್ಟೆನ ತೊಳೆದು ತಿರ್ಗಾ ತಟ್ಟೆ ತಂದು ಇಡ್ತಾರಲ್ಲ, ಅಲ್ಲಿಂದ ಬಿಸ್ನೆಸ್ ಶುರು ಆಗುತ್ತೆ. ತುಂಬಾ ಬೇಸಿಕ್ಕಿಂದ ಕಲಿಬೇಕು. ಎಸ್, ಅಡುಗೆ ಮನೆಯಿಂದ ಶುರು ಆಗುವಂಥ ಬಿಸ್ನೆಸ್ಸು ಆಮೇಲೆ ಗಲ್ಲಕ್ಕೆ ಬರೋದು. ಗಲ್ಲದ ಮೇಲೆ ಕುತ್ಕೊಂಡು ಬಿಸ್ನೆಸ್ ಎಂಜಾಯ್ ಮಾಡ್ತೀವಿ ಅಂದರೆ ಅದು ಟೆಂಪ್ರವರಿ ಆಗುತ್ತೆ, ಬಿದ್ದೋಗುತ್ತೆ ಬೇಗ. ಯಾವಾಗಲೂ ಪಿರಮಿಡ್ ಹಿಂಗಿರ್ಬೇಕಂತೆ, ಬೇಸು ಸ್ಟ್ರಾಂಗ್ ಆಗಿರ್ಬೇಕಂತೆ. ಹಿಂಗೆ ಬೆಳೀತು ಅಂದರೆ ಬೆಳೆಯೋದೇ ಇಲ್ಲ, ಅದು ನಿಂತ್ಕೊಳ್ಳೋದೇ ಇಲ್ಲ. ಹೆಂಗೆ ನಿಲ್ಲಕ್ಕೆ ಸಾಧ್ಯ ಇದೆ? ಚಾನ್ಸೇ ಇಲ್ಲ. ಓಕೆ ಮಂಜು, ಸರಿ ಸರ್, ಆಗಿದೆ ಇದು. ಓಕೆ, ನೆಕ್ಸ್ಟ್ ಇದನ್ನ ಬಸ್ಕೊಂಡ್ಬಿಡೋಣ. ನಮ್ಮ GFCಯ ಮಂಜು ಅವ್ರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ಅಡುಗೆನ ಮಾಡ್ತಾ ಇದ್ದಾರೆ. ಚಿಲ್ಲಿ ಚಿಕನ್ ಮಾಡಿ ಹಿಂದೆ ಇಲ್ಲ ಸರ್, ಪೆಪ್ಪರ್ ಚಿಕನ್ ಮಾಡೋಣ. ನಮ್ಮಲ್ಲಿ ಪೆಪ್ಪರ್ ಚಿಕನ್ ತುಂಬ ಫೇಮಸ್ಸು. ಒಂದ್ಸರಿ ತಿನ್ನೋಡಿ, ಮಾಡ್ಬಿಟ್ಟು ನೋಡಿ, ಮನೇಲಿ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಕೋಬೋದು, ಜಾಸ್ತಿ ಪದಾರ್ಥಗಳನ್ನ ಹಾಕಿ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇದರೊಳಗೆ ರುಬ್ಬಿರುವಂಥ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ 3 ಇಂಗ್ರೀಡಿಯೆಂಟ್ಸ್ ಹಾಕಿರೋದು, ಬೇರೆ ಯಾವ ಇಂಗ್ರೀಡಿಯೆಂಟ್ಸು ಹಾಕಿಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಪೆಪ್ಪರ್ ಚಿಕನ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಮಂಜು ಅವರು ಬಂದಿದ್ದಾರೆ. GFCಯ ಮಂಜು ಅವರು. ಟಿಂಬರಾಳ್ ಲೇಔಟ್ನಲ್ಲಿ ಇವರ ಹೋಟೆಲ್ ಇದೆ. ಅಂದರೆ ಏನು ಬಸ್ ಸ್ಟ್ಯಾಂಡ್ ಇದು? ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್. ಯಾವುದು? ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಕೆಂಗೇರಿಗೆ ಹೋಗ್ಬಿಡ್ತಾರೆ. ಇದು ಯಾವ ಬಸ್ ಸ್ಟ್ಯಾಂಡ್ ಇದು? ಇದು ಗಾಳಿ ಹನುಮಂತರಾಯನ ದೇವಸ್ಥಾನಕ್ಕಿಂತ ಹಿಂದೆ ಒಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇದೆ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗಿಂತ ಹಿಂದೆ ಒಂದು ಲೆಫ್ಟ್ ಇದೆ, ಟಿಂಬರಾಳ್ ಲೇಔಟ್ ಅಂತ ಒಂದು ಬೋರ್ಡ್ ಇದೆ. ಒಳಗಡೆ ಹೋಯ್ತು ಅಂತ ಹೇಳಿದ್ರೆ ಅಲ್ಲೇ ಹೋಟ್ಲು ಕಾಣುತ್ತೆ. ಹೋಗಿ ತಿನ್ಕೊಂಬನ್ನಿ, ಅದ್ಭುತವಾಗಿರುತ್ತೆ. ಎಸ್ ಸರ್. ಎಣ್ಣೆ ಕಾದಿದೆ, ಇದ್ರೊಳಗೆ ಹಾಕೊಳ್ಳೋಣ. ಇದನ್ನ ಹಾಕಿ ಹುಷಾರು, ನಿಧಾನಕ್ಕೆ ಹಾಕಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ 3 ಐಟಮ್ ಹಾಕಿರೋದು. ಚೆನ್ನಾಗಿ ರುಬ್ಬಿದ್ದಾರೆ. ರುಬ್ಬಾದ್ಮೇಲೆ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದೀವಿ. ಬ್ರೌನ್ ಕಲರ್ ಬರೋ ಗಂಟ. ಫುಲ್ ಬ್ರೌನ್ ಬರ್ಬೇಕಾಯ್ತು. ಫುಲ್ ಬ್ರೌನ್ ಬರಬೇಕು. ಈ ತಿಂದ್ರೆ ನಾಲ್ಗೆ ನಿಂತ್ಕೋಬೇಕು ಅಂತ ಹೇಳ್ತಾರಲ್ಲ. ಹೌದೌದು. ಅಲ್ಲ, ತಿಂದ್ರೆ ನಾಲ್ಗೆ ನಿಂತ್ಕೊಳ್ಳುತ್ತೋ ಬಿಡುತ್ತೋ ಗೊತ್ತಿಲ್ಲ, ಇನ್ನೊಂದ್ಸರಿ ತಿನ್ಬೇಕು ಅನಿಸ್ಬೇಕು. ಏನಂತೀವಿ? ಅದು ನಾಲ್ಗೇನು ಹೇಳ್ಬಿಡುತ್ತೆ. ಹೌದು, ಇನ್ನೊಂದ್ಸಲಿ ಖಂಡಿತವಾಗ್ಲು. ಚಿಲ್ಲಿ ಇದು ಪೆಪ್ಪರ್ ಚಿಕನ್ ಮಾತ್ರ ಯಾವಾಗಲೂ ಸಿಗುತ್ತೆ ಹೋಟೆಲಲ್ಲಿ? ಇಲ್ಲ, ಇದು ಯಾವುದು ಯೂಶುವಲ್ ಆಗಿ ಸಿಗೋದಂಥ ವಸ್ತು ಅಲ್ಲ. ಓಕೆ. ಆದ್ರೆ ನಮ್ಮಲ್ಲಿ ಸ್ಪೆಷಲ್. ನೀವು 20 ಜನಕ್ಕೆ ಕೊಟ್ಟರೆ ಹೇಳಿದ್ನಲ್ಲ ಅವಾಗಲೇ. ಓಕೆ. ಒಬ್ಬೊಬ್ರು ಬಂದ್ರೆ ತಿನ್ನೋದು ಹೆಂಗಪ್ಪ? ನಮ್ಗೆ ಅಷ್ಟು ಸಾಧ್ಯ ಇಲ್ಲ, ಅಲ್ಲಿ ಸಾಧ್ಯ ಇಲ್ಲ. ಜಾಗ ಒನ್ಲಿ ಬಿರಿಯಾನಿ ಕಬಾಬ್ಗೆ ಸಾಕಾಗ್ಬಿಡುತ್ತೆ ಅಲ್ವಾ? ಅಷ್ಟು ಮೇಂಟೈನ್ ಮಾಡೋದು ಕಷ್ಟ ಆಗಿದೆ. ಯಾಕಂದ್ರೆ ಇರ್ಬೋದು ಜನ 10 ಐಟಮ್ ಮಾಡಿ ಬಿಸ್ನೆಸ್ ಮಾಡೋದಕ್ಕಿಂತ 2 ಐಟಮಲ್ಲಿ ಬಿಸ್ನೆಸ್ ಮಾಡೋದು. ಒಬ್ಬೊಬ್ರಿಗೆ ಒಂದೊಂದು ಬಿಸ್ನೆಸ್ ಪಾಲಿಸಿಗಳಿರುತ್ತೆ. ಹೌದು. ಓಕೆ, ಸಾಕು. ಇಷ್ಟು ಬ್ರೌನ್ ಆದರೆ ಒಲೆ ಉರಿ ಕಡಿಮೆ ಮಾಡ್ಕೊಳ್ಳೋಣ.
ಏನಿದು? ಇದು ಪೆಪ್ಪರ್ ಪೌಡ್ರು ಹಾಕಿ. ಹೆಸರುಗಾಲೆ ಪೆಪ್ಪರ್ ಅಂತ ಹೇಳಿದ್ದೀನಿ. ಓಕೆ, ಸ್ವಲ್ಪ ಜಾಸ್ತಿನೇ ಹಾಕೊಳ್ಳೋಣ. ಹಾಕಿ ಸರ್, ಹಾಕಿ. ಚಿಕನ್ನು ಈ ನಾನ್ ವೆಜ್ ಎಲ್ಲ ಸ್ವಲ್ಪ ಖಾರನೇ ಇರ್ಬೇಕು ಸರ್. ಅದೇನು ಸಪ್ಸಪ್ರೆ ತಿನ್ನಕ್ಕೆ ಅದೇನು ಒಬ್ಬಟ್ಟ? ಖಂಡಿತ. ಹಾಂ, ನೋಡಿ ನಿಮ್ಗೆ ಅವಾಗಲೇ ಹೇಳಿದೆ ಓಕೆ ವಿಶೇಷವಾಗಿ ಇರುತ್ತೆ ಇದು ಅಂತ. ಓಕೆ. ಅದರ ಚಮತ್ಕಾರ ಎಲ್ಲ ಇಲ್ಲಿದೆ. ಗರಂ ಮಸಾಲದಲ್ಲಿ ಗರಂ ಮಸಾಲ ಸ್ವಲ್ಪ ಚಿಲ್ಲಿ ಹಾಕೊಂತೀನಿ. ಹಾಕಿ ಸರ್, ಸ್ವಲ್ಪ ಚಿಲ್ಲಿ ಪೌಡ್ರಾ? ಈಗ ಇದು ಆಗಿದೆ. ಓಕೆ, ಅಲ್ಲಿರೋ ಚಿಕನ್ ಇದ್ರೊಳಗೆ ಹಾಕೊಂಡ್ಬಿಡೋಣ. ಹಾಕೋಣ. ಖಂಡಿತ. ಈ ಚಿಕನ್ಗೆ ಅಂತಾನೆ ಏನಾದರೂ ಸಪ್ರೇಟಾಗಿ ಇದನ್ನ ಮಾಡ್ತೀರಾ ನೀವು? ಚಿಕನ್ಗಳು ನೋಡಿಸ್ತೀರಾ? ಬಿರಿಯಾನಿಗೆ ಬೇರೆ ಥರ ಚಿಕನ್ನು, ಇದಕ್ಕೆ ಬೇರೆ ಥರ ಚಿಕನ್, ಆ ಥರ ಏನಾರು? ಅದು ಕೋಳಿಲೇ ಸಪ್ರೇಟ್ ಬರ್ತದೆ. ಹೌದಾ? ನೀವು ಅದನ್ನ ಬಳಸಿದ್ರೆ ಮಾತ್ರ ಬಿರಿಯಾನಿ ಮಾಡ್ಲಿಕ್ಕೆ ಸಾಧ್ಯ. ಓಕೆ. ನಮ್ಮ ಅಂಗಡಿಲಿ ಸಿಗುವಂಥದ್ದೆಲ್ಲ ಎಲ್ಲ ಸ್ಕಿನ್ ಔಟೇ. ಹೌದಾ? ಆದರೆ ಎಷ್ಟೋ ಜನಕ್ಕೆ ಕುತೂಹಲ, ಇವರು ಸ್ಕಿನ್ ಔಟ್ ಹೇಗೆ ಮಾಡ್ತಾರೆ ಅಂತ. ಓ, ಅದರಲ್ಲಿ ಬರುವಂಥ ಕೆಲವು ಸಪ್ರೇಟ್ ಮಾಡಿಬಿಟ್ಟು ಇದು ಆಫ್ ಮಾಡಿಬಿಡಿ. ಸಾಕಾ? ಆಫ್ ಮಾಡಿಬಿಡಿ. ನೋಡಿ, ಎಲ್ಲರೂ ಕರ್ಬೇವನ್ನ ಫಸ್ಟೇ ಹಾಕೊಂಡ್ಬಿಡ್ತಾರೆ. ಓಕೆ. ಅದು ಫಸ್ಟೇ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಬರ್ನ್ ಆಗಿಬಿಡುತ್ತೆ, ಅದು ಫ್ಲೇವರ್ ನಿಂತ್ಕೊಳ್ಳಲ್ಲ. ಜಸ್ಟ್ ಈಗ ಹಾಕ್ಬಿಟ್ಟು ಓಕೆ ತಿರ್ಗಿಸ್ಬಿಡೋಣ ಅಷ್ಟೇ. ಪೂರ್ತಿ ಸ್ವಲ್ಪ ರೈಸ್ ಮಾಡಿ. ನೋಡಿ, ಸ್ವಲ್ಪ ನೀರು ಹಾಕೊಳ್ಳೋಣ. ಸ್ವಲ್ಪ ನೀರಾ? ಅದು ಕರ್ಬೇವು ಆ ಸ್ಮೆಲ್ ಹೇಳ್ಕೊಳ್ಳಿ. ಅದು ಅಲ್ಲ, ನೀವು ಅಡುಗೆ ಮಾಡ್ತೀರಾ ಹೋಟೆಲ್ಲಿ? ಎಲ್ಲ ಮಾಡ್ಲೇಬೇಕು ಸರ್. ಮಾಡ್ಲೇಬೇಕಂತೀರಾ? ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ ಎಲ್ಲ ಬಂದರೆ ಮಾತ್ರ ಸಾಧ್ಯ. ನೋಡಿ, ಸ್ಮೆಲ್ ಬರ್ತಾ ಇದೆ ನೋಡಿ. ಬಂತು. ಇವಾಗ ಬರ್ತಾ ಇದೆ ನೋಡಿ. ಎಸ್. ಇದೇನೋ ಫಸ್ಟೇ ಹಾಕ್ಬಿಟ್ಟಿದ್ರೆ ನೀವು, ಈ ಸ್ಮೆಲ್ ಇರ್ತಾ ಇರಲಿಲ್ಲ. ಇಷ್ಟು ಅದು ಹೇಳ್ತಾರಲ್ಲ, ಕ್ರಮ ಅನ್ನೋದು ತುಂಬ ಮುಖ್ಯ. ಕ್ರಮ ಚೆನ್ನಾಗಿತ್ತು ಅಂದರೆ ಅಡುಗೆ ಚೆನ್ನಾಗಿರುತ್ತೆ ಮಂಜು. ಹೌದು, ಖಂಡಿತ. ಆಫ್ ಅದು ರೆಡಿ ಆಗಿದೆ ಸರ್. ಈಗ ಆಫ್ ಮಾಡೋಣ? ಆಫ್ ಮಾಡಿಬಿಡಿ. ಸ್ವಲ್ಪ ದಪ್ಪ ಆಗಿಲ್ವಾ ಪೀಸು? ಇಲ್ಲ, ನಿಮ್ಗೆ ಅದು ಸಾಗದ ಅಲ್ಲೇ ಬೆಂದ್ಬಿಟ್ಟಿದೆ ತುಂಬ. ಓಕೆ. ಅದಕ್ಕೋಸ್ಕರ ನೀರಲ್ಲಿ ಫಸ್ಟೇ ಬೇಯಿಸ್ಕೊಳ್ತೀವಿ. ಓಕೆ. ಸ್ಪೆಷಲ್ ಪೆಪ್ಪರ್ ಡ್ರೈ ಚಿಕನ್ GFC ಅವರ ಅದ್ಭುತವಾಗಿರುವಂಥ ಒಂದು ಡ್ರೈ ಚಿಕನನ್ನು ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಮಾಡಿ ತಿಂದಾದ್ಮೇಲೆ ಅದು ನಿಮ್ಗೆ ಹೇಳ್ತೀವಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಮಾಡ್ಕೋಬೇಕೋ ಮಾಡ್ಕೋಬಾರ್ದೋ. ಬನ್ನಿ ಮಂಜು, ಎಲ್ಲಿ ನಿಮ್ಮ ವೈಫ್ ಕಾಣ್ತಾ ಇಲ್ವಲ್ಲ? ಅಲ್ಲೇ ಕೂತಿದ್ದಾರೆ. ಅರೀರಿ, ಬನ್ನಿ. ನಮಸ್ಕಾರ ಮೇಡಮ್, ಬನ್ನಿ ಕುತ್ಕೊ. ಬನ್ನಿ ನಮಸ್ಕಾರ. ಕುಡಿ. ಫಸ್ಟ್ ಹೇಳ್ಬೇಕಾದ್ರೆ ಮೊದಲನೇ ಪ್ರಶ್ನೆ, ಯಜಮಾನ್ರು ಮನೇಲಿ ಅಡುಗೆ ಮಾಡ್ತಾರಾ? ಇಲ್ಲ, ಮಾಡ್ಕೊಂಬರ್ತಾರೆ ಅವಾಗ ಟೇಸ್ಟ್ ಮಾಡೋಕ್ಕೆ. ಟೇಸ್ಟ್ ಮಾಡೋಕ್ಕೆ ಮನೇಲಿ ಮಾಡ್ಕೊಂಬಂದು ನಿಮಗೆ ಕೊಡ್ತಾರೆ. ಮನೇಲಿ ಅಡುಗೆ ಮಾಡ್ತಾರಾ? ಮನೇಲೇ ಮಾಡೋದು ಟೇಸ್ಟ್ ಮಾಡಿಸೋದಕ್ಕೆ. ಹೌದಾ? ಓಕೆ. ನೀವು ಹೋಟ್ಲಿಗೆ ಹೋಗ್ತೀರಾ? ಇಲ್ಲ. ಇವ್ರ ಅಡುಗೆ ತಿನ್ನಿದ್ದೀರಲ್ವ ನೀವು? ಇವತ್ತು ಕೊಡ್ತೀನಿ, ನೀವು ಮನೇಲೇ ಮಾಡ್ದಂಗೆ ಮಾಡಿದಾರ ನಂಗೆ ಹೇಳ್ಬೇಕು ನೀವು. ಓಕೆ, ಟೇಸ್ಟ್ ಮಾಡೋದಾ? ಖಂಡಿತ. ನಾವು ಒಂದು ಹಾಕಿ ಟೇಸ್ಟ್ ಮಾಡ್ತೀವಿ, ನಿಮ್ಮ ವೈಫ್ಗೆ ಒಂದು ಹಾಕಿ. ಏನು? ತುಂಬ ಚೆನ್ನಾಗಿದೆ. ಓಹೋ, ಇವ್ರ ಯಜಮಾನ್ರು ಮಾಡಿದ ಇನ್ನ ಬಾಯಿಗೆ ಇಟ್ಟಿಲ್ಲ. ಹೆಂಗಿದೆ ಅಂತ ಇನ್ನ ಒಳಗೆ ಇಟ್ಟಿಲ್ಲ. ಸೂಪರ್ ಆಗಿದೆ ಅಂತೆ. ಎಲ್ಲ ತಿನ್ಕೊಂಡಿದ್ದೀನಲ್ಲ, ಎಲ್ಲ ತಿಂದಾಗಿದೆಯಲ್ಲ, ಇನ್ನೇನು ಟೇಸ್ಟ್ ಮಾಡಿದ್ನಲ್ಲ ಸರ್, ಚೆನ್ನಾಗಿದೆ. ನೀವು ಟೇಸ್ಟ್ ಮಾಡ್ತಿದ್ದೀರಲ್ಲ, ಹೇಗಿದೆ ಹೇಳಿ? ಚೆನ್ನಾಗಿದೆ. ಇದು ಪಕ್ಕಾ ಡ್ರೈಯೇ. ಇದು ಯೂಶ್ವಲಿ ಏನಾಗುತ್ತೆ ಅಂದರೆ, ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಜಾಸ್ತಿ ಗೊಜ್ಜನ ಮಾಡಿಕೊಂಡು ಅದರೊಳಗೆ ಚಿಕನ್ನ ಸ್ವಲ್ಪ ನೀರು ಹಾಕಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಇದು ಮಾಡಿರೋದೇ ಪೆಪ್ಪರ್ ಚಿಕನ್ ಡ್ರೈ. ಇದು ಇರೋದೇ ಹಿಂಗೆ, ಇನ್ನೇನು ಮಾಡೋಕ್ಕಾಗುತ್ತೆ. ಚೆನ್ನಾಗಿದೆ ಮಂಜು, ಒಳ್ಳೆ ಐಟಮ್ನ ಮಾಡಿ ತೋರಿಸಿದ್ದೀರಾ. ಥ್ಯಾಂಕ್ ಯು ಮಂಜು, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಖಾಲಿ ಮಾಡಿದೆ ಕಳಿಸಲ್ಲ, ಖಾಲಿ ಮಾಡಿರಿ ನೀವು. ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲಿಗೆ ಮಂಜು ಅವ್ರು ಬಂದಿದ್ದಾರೆ. GFC ಹೋಟ್ಲಿಂದ ಬಂದಿದ್ದಾರೆ. ಬೆಂಗಳೂರಿನ ಮೈಸೂರು ರೋಡ್ನಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗಿಂತ ಹಿಂದ್ಗಡೆ ಟಿಂಬರ್ ಲೇಔಟ್ನಲ್ಲಿ ಒಳಗಡೆ ಹೋಯ್ತು ಅಂದರೆ ಅವರ ಹೋಟ್ಲಿದೆ. ಆ ಹೋಟ್ಲಲ್ಲಿ ಇರ್ತಾರೆ ಇವರು ಹೀರೋ. ಅವಾಗಲೇ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಬಿರಿಯಾನಿನ ತೋರಿಸಿದ್ರು. ಈಗ ಚಿಕನ್ ಪೆಪ್ಪರ್ ಡ್ರೈನ ತೋರಿಸ್ಕೊಟ್ಟಿದ್ದಾರೆ. ತುಂಬ ಜನಕ್ಕೆ ನಮ್ಮ ಹೋಟ್ಲಿಗೆ ಬರೋಕ್ಕೆ ತುಂಬ ತೊಂದರೆ ಅಂತಾರೆ, ಅಡ್ರೆಸ್ ಗೊತ್ತಾಗಲ್ಲ ಏನು ಅಂತ. ಫೋನ್ ನಂಬರ್ ಕೊಡ್ತೀವಿ, ಹೇಳಿ. ಫೋನ್ ನಂಬರ್ ಹೇಳಿ. 9481036202. ಬರ್ಕೋಬೇಕು ತಾಳ್ರಿ. 9481036202. 36202. ನಿಮ್ದಾ ನಿಮ್ಮ ಗಾಡಿದಾ? ಇದು ನಮ್ಮ ತಂದೆಯವರು. ಇದು ಯಾವಾಗಲೂ ಬಿಡಿ, ಅವ್ರ ಫೋನ್ ಎತ್ತಿರ್ತಾರೆ. ಬಿಡಿ, ಅವ್ರ ಫೋನ್ ಎತ್ತಿರ್ತಾರೆ. ನಮ್ಮ ಹೋಟ್ಲಿಂದ ನಿಮ್ಮ ಹೋಟ್ಲಿಗೆ ಒಂದು ಸಣ್ಣ ಗಿಫ್ಟು. ಯೂಶ್ವಲಿ ಏನಾಗುತ್ತೆ ಅಂದರೆ, ನೀವು ಅವಲೇ ಏನು ಹೇಳಿದ್ರಿ, ಶುಚಿಯಲ್ಲಿರುತ್ತೋ ರುಚಿಯಲ್ಲಿರುತ್ತೆ ಅಂತ. ನಾವು ಶುಚಿತ್ವವನ್ನು ಕಾಪಾಡಿದರೆ ಅದು ನಮ್ಮನ್ನು ಕಾಪಾಡುತ್ತದೆ. ನಿಮ್ಮ ಹೋಟ್ಲಲ್ಲಿ ಹಾಕ್ಬೇಕಿದ್ದೀನ. ಜೊತೆಗೆ ಪ್ರತಿ ಅನ್ನದ ಅಗಳಿನ ಹಿಂದೆ ಸಾವಿರಾರು ಜನರ ಪರಿಶ್ರಮವಿದೆ. ಥ್ಯಾಂಕ್ ಯು ಮಂಜು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ಖಾಲಿ ಮಾಡೋದಂಗೆ ಬೇಡ, ನೀವು ಹೋಗಿ ಸರ್, ನೀವು ಹೋಗಿ. ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲಿಗೆ ಬಂದಿದ್ದಾರೆ GFC ಖ್ಯಾತಿಯ ನಮ್ಮ ಮಂಜು ಅವರು ಬಂದಿದ್ರು. ಒಂದು ಪೆಪ್ಪರ್ ಡ್ರೈಯನ್ನು ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಒಂದೊಂದು ಹೋಟ್ಲಿನಲ್ಲೂ ಒಂದು ಕ್ರಮ ಇರುತ್ತೆ. ಎಲ್ಲ ಹೋಟ್ಲಲ್ಲೂ ಪೆಪ್ಪರ್ ಚಿಕನ್ ಮಾಡ್ತಾರೆ, ಅವ್ರವ್ರದ್ದು ಶೈಲಿ ಇರುತ್ತೆ. ಆ ಶೈಲಿ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಇಷ್ಟ ಆದವರು ಕಂಟಿನ್ಯೂ ಆಗ್ತಾರೆ, ಇಷ್ಟ ಆಗಿಲ್ಲ ಅಂದವರು ಬೇರೆ ಹೋಟ್ಲಿಗೆ ನೋಡ್ಕೊಳ್ತಾರೆ. ಆದ್ದರಿಂದ ಏನು ಸರ್ ಮುರಳಿ, ಎಲ್ಲನೂ ಪೆಪ್ಪರ್ ಚಿಕನ್ನೇ ತೋರಿಸ್ತಲ್ಲ, ಏನು ವಿಶೇಷ? ಅವರವರು ತೋರಿಸೋವಂಥ ಶೈಲಿಲಿ ಒಂದು ಸರಿ ಮಾಡಿಕೊಂಡ್ರೆ ಅದು ನಿಮಗೂ ಇಷ್ಟ ಆಗುತ್ತೆ,
ಇಷ್ಟ ಆಗಿಲ್ಲ ಅಂದರೆ ಇನ್ನೊಂದು ಪೆಪ್ಪರ್ ಡ್ರೈ ತೋರಿಸಿ ಅವಾಗ ನೋಡ್ಕೊಳ್ಳಿ, ಇನ್ನೊಂದು ಪೆಪ್ಪರ್ ಫ್ರೈ ತೋರಿಸಿ ನೋಡ್ಕೊಳ್ಳಿ. ಆದರೆ ಇದು ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ GFCಯ ಮಂಜು ಅವರು. ಖಂಡಿತವಾಗ್ಲೂ ನೋಡ್ಕೊಳ್ಳಬಹುದು, ಇವತ್ತೇ ಮಾಡ್ಕೊಳ್ಳಬಹುದು. ಚಿಕನ್ ಪೆಪ್ಪರ್ ಡ್ರೈ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ರುಬ್ಬಿಕೊಳ್ಳಿ. ಪಾತ್ರೆಗೆ ನೀರು, ಚಿಕನ್, ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿ. ಒಂದು ಪ್ಯಾನ್ಗೆ ಎಣ್ಣೆ, ಅದಕ್ಕಾದ್ಮೇಲೆ ರುಬ್ಬಿದ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ಕಾಳು ಮೆಣಸಿನ ಪುಡಿ, ಉಪ್ಪು, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಬೇಯಿಸಿಕೊಂಡ ಚಿಕನ್ ಹಾಕಿ ಚೆನ್ನಾಗಿ ಬಾಡಿಸಿ. ಇದಕ್ಕೆ ಕರಿಬೇವು, ನೀರು ಹಾಕಿ ಬಾಡಿಸಿದರೆ ಚಿಕನ್ ಪೆಪ್ಪರ್ ಡ್ರೈ ನಿಮ್ಮನೇಲೂ ರೆಡಿ. ಓಕೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ಮುರಳಿ ಅವರೇ ಅದು ಕರೆಕ್ಟು, ನಾವು ಸಹ ಮಿಲಿಟರಿ ಹೋಟ್ಲಿಗೆ ಬರಬೇಕು, ಅಡುಗೆ ಮಾಡಬೇಕು, ಏನು ಮಾಡಬೇಕು ಅಂತ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ಕರ್ಸ್ಕೊಳ್ತೀವಿ. ನಿಮ್ಮ ಕೈರುಚಿಗೋಸ್ಕರ ನಾವು ಕಾಯ್ತಾ ಇದೀವಿ. ನೀವು ಯಾವ್ದಾದ್ರು ಊರಿಗೆ ಹೋದಾಗ, ಯಾವ್ದಾದ್ರು ಹೋಟ್ಲಲ್ಲಿ ನಾನ್ ವೆಜ್ಜನ್ನು ತಿಂದಾಗ, ಅದೇನಾದರೂ ನಿಮ್ಗೆ ಇಷ್ಟ ಆದಾಗ, ಅಥವಾ ಯಾವ್ದಾದ್ರು ಹೋಟ್ಲಿನವರು ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ರೂ ಪರವಾಗಿಲ್ಲ, ಸರ್ ನಾವು ಅಡುಗೆ ಮಾಡ್ಬೋದಾ ಅಂದರೆ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೋಸ್ಕರನೇ ಈ ಕಾರ್ಯಕ್ರಮ ಮಾಡಿರೋದು. ಕರ್ನಾಟಕದ ಮೂಲೆಗಳಿರ್ತಕ್ಕಂಥ ಮಾಂಸಾಹಾರಿ ಅಡುಗೆಯವ್ರನ್ನ ಕರೆಸಿ, ಹೋಟ್ಲವ್ರನ್ನ ಕರೆಸಿ ವೈವಿಧ್ಯಮೇ ಅಡುಗೆನ ತೋರಿಸುವಂಥ ಏಕೈಕ ಕಾರ್ಯಕ್ರಮ ಒಗ್ಗಂಡೆ ಬಿ ಅಂತೇಳಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಒಗ್ಗಂಡೆ ಬಿ ಭಾಗ 1, 2, 3 ಪುಸ್ತಕ ಎಲ್ಲ ಕಡೆ ಸಿಗ್ತಾ ಇದೆ. ಸಿಕ್ಕಿಲ್ಲ ಅಂದವರು 4111846 ಈ ಸಂಖ್ಯೆಗೆ ಫೋನ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಒಳಗಡೆ ಸಿಕ್ಕಾಪಟ್ಟೆ ಕೆಲಸ ಇದೆ, ಬರ್ತೀವಿ, ಸಿಗ್ತೀವಿ.